ಒನ್ ಡೇ ಅಸ್ಟ್ರಾಲಾಜಿಕಲ್ ವರ್ಕ್ಶಾಪ್, ಒಂದು ದಿನದ ಜ್ಯೋತಿಷ ಕಾರ್ಯಾಗಾರವನ್ನು ಆಗಸ್ಟ್ 2ನೇ ತಾರೀಕು 2026ನೇ ಇಸ್ವಿ ಭಾನುವಾರ ನ್ಯಾಷನಲ್ ಕಾಲೇಜ್ ಜಯನಗರ ಬೆಳಗ್ಗೆ 9:30ಯಿಂದ ಸಾಯಂಕಾಲ 4:00ವರೆಗೆ ಅಂತ ಅಂದ್ಕೊಂಡಿದ್ದೀವಿ. ಈ ಒಂದು ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿರ್ತಾರೆ, ಅದರೊಳಗೆ ಒಂದು ಗೂಗಲ್ ಫಾರಂ ಕೊಟ್ಟಿರ್ತಾರೆ. ಆ ಫಾರಮನ್ನು ಫಿಲಪ್ ಮಾಡಬೇಕು. ಕೇವಲ 800 ರೂಪಾಯಿ ಇಟ್ಟಿದ್ದೀವಿ ಒಬ್ಬೊಬ್ಬರಿಗೆ. ಅದನ್ನು ಕೊಟ್ಟು ನೀವು ರಿಜಿಸ್ಟರ್ ಮಾಡಿದ ಮೇಲೆ ಕನ್ಫರ್ಮ್ ಆಗತಕ್ಕಂಥದ್ದು. ಸರ್, ಇನ್ನೇನು ಆಷಾಢ ಮಾಸ ಶುರುವಾಗೋದ್ರಲ್ಲಿದೆ. ಈ ವಿಚಾರವಾಗಿ ಆಷಾಢ ಮಾಸದಲ್ಲಿ ಶುಭ ಕೆಲಸಗಳು ಮಾಡಬಹುದಾ, ಮಾಡಬಾರ್ದಾ? ಆಷಾಢ ಮಾಸದಲ್ಲಿ ಯಾವುದಾದ್ರೂ ವ್ರತ ಬರುತ್ತಾ? ಆಷಾಢ ಮಾಸದಲ್ಲಿ ಯಾವ ದೇವರ ಆರಾಧನೆ ಪ್ರಮುಖವಾದದ್ದು? ಹೀಗೆ ಇದೆಲ್ಲಕ್ಕಿನ್ನೂ ಮುಖ್ಯವಾಗಿ ಆಷಾಢ ಮಾಸ ಅಂದ ಕೂಡಲೇ ಎಲ್ಲರಿಗೂ ಒಂದು ನೆಗೆಟಿವಿಟಿ, ಏನೋ ಆಷಾಢ ಮಾಸ ಅನ್ನೋದನ್ನ ಒಂದು ಪಕ್ಕಕ್ಕೆ ಸರಿಸಿ ನೋಡುವಂತಹ ಒಂದು ಮನೋಭಾವ ಎಲ್ಲರಲ್ಲೂ ಇದೆ. ಹಾಗಾಗಿ ಆಷಾಢ ಮಾಸದ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಬೋದಾ ಸರ್? ಶ್ರೀ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧೇ ವಾಸಿಷ್ಠಾಯ ನಮೋ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ, ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ಬಂಧು ಮಿತ್ರರೇ, ನಮ್ಮ ಸನಾತನ ಧರ್ಮಶಾಸ್ತ್ರದಲ್ಲಿ ಕಾಲಗಣನೆ ಮಾಡಬೇಕಾದ್ರೆ ಜ್ಯೋತಿಷ್ಶಾಸ್ತ್ರಕ್ಕೆ ಕಾಲಗಣನಾ ಶಾಸ್ತ್ರ ಅಥವಾ ಕಾಲವಿಧಾಯಕ ಶಾಸ್ತ್ರ ಅಂತಲೇ ಹೆಸರು. ಈ ಕಾಲಗಣನಾ ಶಾಸ್ತ್ರದಲ್ಲಿ ಒಂದು ಸಂವತ್ಸರ ಅಂತ ತಗೊಂಡಾಗ, ಯಾಕೆಂದರೆ ಸಂವತ್ಸರ, ಅಯನ, ಋತು, ಮಾಸ, ಪಕ್ಷ, ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಹೀಗೆಲ್ಲ ನಾವು ಸಂಕಲ್ಪದಲ್ಲಿ ಹೇಳ್ಕೊಂಡು ಹೋಗ್ತೀವಿ. ಅದರೊಳಗೆ ಮುಖ್ಯವಾಗಿ ಒಂದು ಸಂವತ್ಸರದಲ್ಲಿ 12 ಮಾಸಗಳಿದೆ. ಚಾಂದ್ರಮಾನ, ನಮ್ಮಲ್ಲಿ 5 ರೀತಿಯಾದಂತಹ ಮಾಸ ಒಂದು ಕಾಲಗಣನೆ ಇದೆ ಒಂದು ಸಂವತ್ಸರಕ್ಕೆ. ಸೌರಮಾನ, ಚಾಂದ್ರಮಾನ, ನಕ್ಷತ್ರಮಾನ, ಸಾವನಮಾನ, ಬಾರ್ಹಸ್ಪತ್ಯಮಾನ ಅಂತ. ಸೌರಮಾನ ಅಂದರೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ತಕ್ಕಂಥದ್ದು. ಮೇಷರಾಶಿಯಿಂದ ವೃಷಭ ರಾಶಿಗೆ ಹೋದಾಗ ಅದ ವೃಷಭ ರಾಶಿಗೆ ಬಂದಿದ್ದರಿಂದ ನೆಕ್ಸ್ಟ್ ಒಂದು ತಿಂಗಳ ತನಕ ವೃಷಭ ಮಾಸ ಅಂತೀವಿ. ಈ ರೀತಿಯಾಗಿ ಸೌರಮಾನ. ಚಾಂದ್ರಮಾನ ಅಂದರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ ಇತ್ಯಾದಿ. ಸಾವನ ಮಾಸ ಅಂದರೆ ನಕ್ಷತ್ರಗಳ ಮಾಸ. 27 ದಿನ ಸಾಮಾನ್ಯವಾಗಿ ಒಂದು ಮಾಸಕ್ಕೆ ಲೆಕ್ಕಾಚಾರ. ಇನ್ನು ಈ ಒಂದು ದಿನಮಾನ ತಗೊಂಡು ಸಾವನ, ನಿರಯಣ ಅಂತೆಲ್ಲ ಕರಿತೀವಿ, ಅದು ಒಂದು ಮಾನ ಇದೆ. ಅದು ಬಿಟ್ಟರೆ ಬಾರ್ಹಸ್ಪತ್ಯಮಾನ ಅಂತ ಬೃಹಸ್ಪತಿ ಒಂದು ಸಂವತ್ಸರ ಒಂದು ರಾಶಿನಲ್ಲಿರ್ತಾನೆ ಅನ್ನೋ ಲೆಕ್ಕಾಚಾರದಲ್ಲಿ ಇದೆ. ಸಾಮಾನ್ಯವಾಗಿ ಒಂದು ವರ್ಷನೇ ಒಂದು ರಾಶಿನಲ್ಲಿರೋದು. ಇತ್ತೀಚಿನ ಕಾಲ ವೈಪರೀತ್ಯದಿಂದ, ಕಲಿಯುಗದ ಒಂದು ಪ್ರಭಾವದಿಂದ ಅವಾಗವಾಗ ಅತಿಚಾರಕ್ಕೆ ಹೋಗ್ತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ಬೃಹಸ್ಪತಿದು ಕೂಡ. ಸೊ ಹೀಗಾಗಿ 5 ಮಾನಗಳು ಅಂದರೆ ಅಳತೆಗಳು ಇದೆ ನಮಗೆ. ಒಂದು ಸಂವತ್ಸರವನ್ನು ನಾವು 5 ವಿಭಾಗವಾಗಿ 5 ರೀತಿಯಾಗಿ ಅಳಿತೀವಿ ಅಥವಾ ಲೆಕ್ಕಾಚಾರ ಹಾಕ್ತೀವಿ. ಅದರೊಳಗೆ ಚಾಂದ್ರಮಾನದಲ್ಲಿ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಅನ್ನತಕ್ಕಂಥದ್ದು 4ನೇ ಮಾಸ ಆಗಿರುತ್ತೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ನಿಧಾನವಾಗಿ ಹೇಳ್ತಾ ಇದ್ದೀನಿ ನಾನು. 4ನೇ ಮಾಸ ಆಗಿರುತ್ತೆ. ಈ ಮಾಸಗಳು ಹೇಗೆ ಬರುತ್ತೆ ಅನ್ನೋದನ್ನ ಯಾರೋ ಒಬ್ರು ಕೇಳಿದ್ರು, ದಯವಿಟ್ಟು ತಿಳಿಸ್ಕೊಡಿ ಅದನ್ನ ಅಂತ. ಬಹಳ ಡಿಟೇಲ್ ಆಗಿ ತಿಳಿಸೋಕ್ಕೆ ಹೋಗೋದಿಲ್ಲ ನಾನಿಲ್ಲಿ, ಬಹಳ ಸ್ಥೂಲವಾಗಿ ತಿಳಿಸ್ತೀನಿ. ಯಾವ ಮಾಸದ ಹುಣ್ಣಿಮೆ ದಿನ ಯಾವ ನಕ್ಷತ್ರ ಇರುತ್ತೆ, ಆ ನಕ್ಷತ್ರದ ಲೆಕ್ಕಾಚಾರದಲ್ಲಿ ಆ ಮಾಸಕ್ಕೆ ಆ ಹೆಸರು ಬಂದಿರತಕ್ಕಂಥದ್ದು. ಉದಾಹರಣೆಗೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ದಿನ ಚಿತ್ರ ನಕ್ಷತ್ರ ಇರುತ್ತೆ. ಸಾಮಾನ್ಯವಾಗಿ ಅನ್ನೋದನ್ನ ಯಾವಾಗಲೂ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ. ಆ ಚಿತ್ರ ನಕ್ಷತ್ರ ಇರುತ್ತೆ ಅಂದರೆ ಸೊ ಚೈತ್ರ ಮಾಸ. ನೆಕ್ಸ್ಟು ವಿಶಾಖ ನಕ್ಷತ್ರ ಬರುತ್ತೆ ಹುಣ್ಣಿಮೆ ದಿನ, ವೈಶಾಖ ಮಾಸ. ಜ್ಯೇಷ್ಠ ನಕ್ಷತ್ರ ಬರುತ್ತೆ, ಜ್ಯೇಷ್ಠ ಮಾಸ. ಪೂರ್ವಾಷಾಢ ಅಥವಾ ಉತ್ತರಾಷಾಢ ನಕ್ಷತ್ರ ಬರುತ್ತೆ, ಆಷಾಢ ಮಾಸ. ಶ್ರವಣ ನಕ್ಷತ್ರ ಬರುತ್ತೆ ಶ್ರಾವಣ ಮಾಸದಲ್ಲಿ, ಅದು ಶ್ರಾವಣ ಮಾಸ. ಆಮೇಲೆ ಪೂರ್ವ ಭಾದ್ರಪದ ನಕ್ಷತ್ರ ಬರುತ್ತೆ, ಅದು ಭಾದ್ರಪದ ಮಾಸ. ಆಮೇಲೆ ಅಶ್ವಿನಿ ನಕ್ಷತ್ರ ಬರುತ್ತೆ, ಆಶ್ವಯುಜ ಮಾಸ. ಕೃತ್ತಿಕಾ ನಕ್ಷತ್ರ ಬರುತ್ತೆ, ಕಾರ್ತಿಕ ಮಾಸ. ಇದೇ ರೀತಿಯಲ್ಲಿ ಮೃಗಶಿರ ನಕ್ಷತ್ರ ಬರುತ್ತೆ, ಅದು ಮಾರ್ಗಶಿರ ಮಾಸ. ಆಮೇಲೆ ಪುಷ್ಯ ನಕ್ಷತ್ರ ಬರುತ್ತೆ ಹುಣ್ಣಿಮೆ ದಿನ, ಅದು ಪುಷ್ಯ ಮಾಸ. ಆಮೇಲೆ ಮಖ ನಕ್ಷತ್ರ ಬರುತ್ತೆ ಹುಣ್ಣಿಮೆ ದಿನ, ಅದು ಮಾಘ ಮಾಸ. ಆಮೇಲೆ ಪೂರ್ವ ಫಲ್ಗುಣಿ ಅಥವಾ ಉತ್ತರ ಫಲ್ಗುಣಿ ಬರುತ್ತೆ,
ಹುಣ್ಣಿಮೆ ದಿನ ಅದು ಫಾಲ್ಗುಣ ಮಾಸ ಅಂತ ನಾವು ಈ ಒಂದು ಮಾಸಗಳ ಪರಿಕಲ್ಪನೆಯನ್ನ ಜ್ಯೋತಿಷ್ಶಾಸ್ತ್ರದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಬಹಳ ಸೈಂಟಿಫಿಕ್ ಆಗೇ ಇದೆ ಪ್ರತಿಯೊಂದಕ್ಕೂ ಕೂಡ. ಯಾಕೆಂದ್ರೆ ನಾವು ಈ ಥರದ ವಿಡಿಯೋಗಳು ಮಾಡಬೇಕು ಅಂದ್ರೆ ನಮ್ದು ನೂರಾರು ವಿಡಿಯೋ ಮಾಡ್ಬೋದು. ನಮ್ಮಲ್ಲಿ ಯಾತಕ್ಕೆ ಈ ಥರನೇ ಇದೆ, ಇವಾಗ ಇಂಗ್ಲೀಷ್ನಲ್ಲಿ ಜನವರಿ 1 ಅಂತ ಹೇಳ್ತೀವಿ, ನ್ಯೂ ಇಯರ್ ಅಂತ ಹೇಳ್ತೀವಿ ಅಂತ ಹೇಳ್ತು ಅಂದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಪ್ರಾಕೃತಿಕವಾದಂತಹ ಒಂದು ಲೆಕ್ಕಾಚಾರಗಳು ಇರೋದಿಲ್ಲ. ಆದರೆ ನಮ್ಮಲ್ಲಿ ಚೈತ್ರ ಮಾಸ ಯುಗಾದಿ ಅನ್ನೋದನ್ನ ನಾವು ಮಾರ್ಚ್ ಎಂಡ್ ಅಥವಾ ಏಪ್ರಿಲಲ್ಲೇ ಮಾಡ್ತೀವಿ ಅನ್ನೋದಕ್ಕೆ ಪ್ರಕೃತಿನೂ ಕೂಡ ಅದಕ್ಕೆ ನಮಗೆ ಸಹಕರಿಸುತ್ತೆ. ಹೀಗೆಲ್ಲ ಲೆಕ್ಕಾಚಾರಗಳಿರುತ್ತೆ. ಸೊ ಅದನ್ನ ಮುಂದಿನ ದಿನಗಳಲ್ಲಿ ಯಾವಾಗಾದ್ರೂ ನೋಡೋಣ. ಈಗ ಆಷಾಢ ಮಾಸ. ಆಷಾಢ ಮಾಸಕ್ಕೆ ವಾಯುಮಾಸ ಅಂತ ಕೂಡ ಹೇಳ್ತೀವಿ ನಾವು. ವಾತಮಾಸ ಅಂತ ಕೂಡ ಹೇಳ್ತೇವೆ. ಯಾಕೆ ಅಂದ್ರೆ ಸಾಮಾನ್ಯ ನೀವು ಆಡು ಭಾಷೆನಲ್ಲಿ ಕೇಳಿರ್ತೀರ, ಆಷಾಢ ಮಾಸ ಅಂದ ತಕ್ಷಣ ಗಾಳಿ ಶುರು ಆಗುತ್ತೆ, ಜೋರು ಗಾಳಿ. ಅದು ಒಂದು ವಾರ 10 ದಿನಕ್ಕೆ ಮುಂಚೆ ಇವಾಗ್ಲೇನೆ ಹೆಚ್ಚು ಕಮ್ಮಿ ಅದರ ಆ, ಒಂದು ಪ್ರಭಾವವನ್ನು ನೋಡ್ಬೋದು, ನಾವು ಇಂಪ್ಯಾಕ್ಟ್ ಅನ್ನು ನೋಡ್ಬೋದು. ಹಾಗಾಗಿ ಈ ಒಂದು ಆಷಾಢ ಮಾಸದಲ್ಲಿ ನಮಗೆ ಏನು ಮುಖ್ಯವಾಗಿ ಅಂದ್ರೆ ಇವಾಗ ಪ್ರಶ್ನೆ ತಗೊಂಡಂಗೆ ಆಷಾಢ ಅಂದ ತಕ್ಷಣ ಇಡೀ ಪ್ರಪಂಚಕ್ಕೇನೆ ಏನೋ ಒಂದು ಸೂತಕ ಇದ್ದಂಗೆ ಅನ್ನೋ ತರ ಹೇಳ್ಬೇಕು. ಕರೆಕ್ಟ್ ಭಾಷೆನಲ್ಲಿ ಹೇಳಬೇಕು ಅಂದ್ರೆ ಈ ವೈದಿಕ ಬ್ರಾಹ್ಮಣ ಮನೆತನದಲ್ಲಿ ಹೇಳ್ತಕ್ಕಂಥ ಮಾತದು. ಆಷಾಢ ಅಂದ ತಕ್ಷಣ ಏನೋ ಒಂಥರ ಈ ಸೂತಕದಲ್ಲಿ ಏನು ಕೆಲಸ ಮಾಡೋದು, ಅಶೌಚದಲ್ಲಿ ಏನು ಕೆಲಸ ಮಾಡೋದಿಲ್ವಲ್ಲ ಆ ಥರ. ಯಾರು ನೀವು ಏನೇ ಕೇಳಿ, ಬಿಸ್ನೆಸ್ ಅವ್ನು ಕೇಳಿ, ಸರ್ ಏನ್ ಸರ್ ಆಷಾಢ ಅಂತಾರೆ. ಯಾರೋ ಹೂ ಮಾರೋನ್ ಕೇಳಿ ಆಷಾಢ ಅಂತಾರೆ, ಹಣ್ಣು ಮಾರೋನ್ ಕೇಳಿ ಆಷಾಢ ಅಂತಾರೆ, ವೆಹಿಕಲ್ಸ್ ತಗೊಳಕ್ಕೆ ಕೇಳಿ ಆಷಾಢ ಸರ್, ಅಯ್ಯೋ ಆಷಾಢ ಇದೆ ಸರ್, ಮನೆ ಚೇಂಜ್ ಮಾಡಬೇಕು, ಓಯ್ ಆಷಾಢ ಇದೆ ಸರ್. ಎಲ್ಲ ಹಾಗಾದ್ರೆ ಏನು ಆಷಾಢ ಅಂದ್ರೆ, ಆಷಾಢ ಅನ್ನೋದು ಏನಾದ್ರು ಸಾಮಾನ್ಯ ಮಾಸವೇನಾ ಅಥವಾ ಶೂನ್ಯ ಮಾಸವಾ ಅಂತ ಬಂದಾಗ ಇಲ್ಲಿ ಮತ್ತೆ ಜ್ಯೋತಿಷ್ಯದ ಲೆಕ್ಕಾಚಾರಗಳು ಶುರುವಾಗುತ್ತೆ. ಒಂದು ಸಂವತ್ಸರದಲ್ಲಿ 5 ಶೂನ್ಯ ಮಾಸ ಇದೆ. ಈ ವಿಡಿಯೋದಲ್ಲಿ ನಾನು ಇದು ಹೆಚ್ಚು ಕಮ್ಮಿ ಬಹುಶಃ 3ನೇ ಸತಿನೋ 4ನೇ ಸತಿನೋ ನಾನು ಹೇಳ್ತಿರೋದು. ಇದಕ್ಕೆ ಹಿಂದೆ 2-3 ಸತಿ ಹೇಳಾಗಿದೆ. ಇನ್ನೂ ಒಂದ್ಸತಿ ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ಅವಾಗ ತುಂಬಾ ಜನ ನೋಡಿರೋದಿಲ್ಲ. ಇವಾಗ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ನೋಡ್ತಾ ಇದ್ದಾರೆ. ನೀವು ಜನಗಳಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಇದನ್ನ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಅವಾಗ ನಮಗೂ ಒಂದು ಪ್ರೋತ್ಸಾಹ ಇರುತ್ತೆ, ನಿಮಗೂ ಒಂದು ಜನರಲ್ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ, ಸಾಮಾನ್ಯವಾದಂತಹ ಅರಿವು ಉಂಟಾಗತ್ತೆ ಸಮಾಜದಲ್ಲಿ. ಹಾಗಾಗಿ ಏನಾಗುತ್ತೆ ಅಂದ್ರೆ ಒಂದು ಸಂವತ್ಸರದಲ್ಲಿ 5 ಶೂನ್ಯ ಮಾಸಗಳಿದೆ. ಸಾಮಾನ್ಯ ನೀವೆಲ್ಲ ಶೂನ್ಯ ಮಾಸ ಅಂತ ಅಂದ್ಕೊಂಡಿರೋದು ಸಾಮಾನ್ಯ ಜನಗಳು ಧನುರ್ಮಾಸ ಒಂದನ್ನ. ಅದಲ್ಲ. ಮೊದಲನೇದು ಮೀನ ಚೈತ್ರ. ಈ ಶೂನ್ಯ ಮಾಸ ಅನ್ನೋದು ಹೇಗಾಗತ್ತೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಸೌರಮಾನ ಚಾಂದ್ರಮಾನ ಕಾಂಬಿನೇಷನ್ ಇಂದ ಆಗ್ತಕ್ಕಂಥದ್ದು ಶೂನ್ಯ ಮಾಸ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೌರಮಾನ ಚಾಂದ್ರಮಾನ, ಸೋಲಾರ್ ಮಂತ್ ಲ್ಯೂನಾರ್ ಮಂತ್ ಕಾಂಬಿನೇಷನ್ ಇಂದ ಶೂನ್ಯ ಮಾಸ ಆಗ್ತಕ್ಕಂಥದ್ದು. ಹೇಗೆ ಅಂದ್ರೆ ಮೀನ ಚೈತ್ರ, ಸೌರಮಾನ ಮೀನಮಾಸ, ಚಾಂದ್ರಮಾನ ಚೈತ್ರ ಮಾಸ, ಇವೆರಡು ಎಷ್ಟು ದಿನ ಸೇರಿರುತ್ತೆ. ಅದು ಒಂದು ತಿಂಗಳೇ ಆಗ್ಬೇಕು ಅಂತೇನಿಲ್ಲ. ಒಂದಿನ ಸೇರ್ಬೋದು, 30 ದಿನ ಸೇರ್ಬೋದು, 5 ದಿನ ಸೇರ್ಬೋದು, 10 ದಿನ ಸೇರ್ಬೋದು, 20 ದಿನ ಸೇರ್ಬೋದು, ಎಷ್ಟು ದಿನ ಬೇಕಾದ್ರೂ ಸೇರ್ಬೋದು. ಪ್ರತಿ ವರ್ಷನೂ ಇದು ವೇರಿ ಆಗ್ತಾ ಇರುತ್ತೆ. ಸೊ ಮೀನ ಚೈತ್ರ, ಮಿಥುನಾಷಾಢ, ಕರ್ಕಿ ಶ್ರಾವಣ, ಕನ್ಯಾ ಭಾದ್ರಪದ, ಧನುಃ ಪುಷ್ಯ, ಈ 5 ಶೂನ್ಯ ಮಾಸಗಳು. ಇನ್ನೂ ಒಂದ್ಸತಿ ಹೇಳ್ತೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಮೀನ ಚೈತ್ರ ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ಅಲ್ಲಿ ಬರ್ತಕ್ಕಂಥದ್ದು. ಮಿಥುನಾಷಾಢ ಸಾಮಾನ್ಯವಾಗಿ ಜೂನ್ ಜುಲೈನಲ್ಲಿ ಬರ್ತಕ್ಕಂಥದ್ದು. ಕರ್ಕಿ ಶ್ರಾವಣ ಜುಲೈ ಆಗಸ್ಟ್ನಲ್ಲಿ ಬರ್ತಕ್ಕಂಥದ್ದು. ಕನ್ಯಾ ಭಾದ್ರಪದ ಸಾಮಾನ್ಯವಾಗಿ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಬರುತ್ತೆ. ಅಕಸ್ಮಾತ್ ಏನಾದ್ರು ಅಧಿಕ ಮಾಸ ಬಂದಿದ್ರೆ ಅಕ್ಟೋಬರ್ ತನಕ, ಫಸ್ಟ್ ವೀಕ್ ತನಕ ಹೋಗಬಹುದು. ಧನುಃ ಪುಷ್ಯ ಅನ್ನತಕ್ಕಂಥದ್ದು ಸಾಮಾನ್ಯವಾಗಿ ಡಿಸೆಂಬರ್ ಅಲ್ಲಿ ಬರ್ತಕ್ಕಂಥದ್ದು, ಡಿಸೆಂಬರ್ ಜನವರಿ ತಿಂಗಳಲ್ಲಿ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಮಿಥುನಾಷಾಢ ಅನ್ನತಕ್ಕಂಥದ್ದು ಶೂನ್ಯ ಮಾಸ. ಏನು ಮಿಥುನಾಷಾಢ ಅಂದ್ರೆ, ಮಿಥುನ ಮಾಸ ಸೂರ್ಯ ಮಿಥುನ ರಾಶಿಯಲ್ಲಿ ಇದ್ದಾಗ ಆಷಾಢ ಮಾಸ ಬಂದಾಗ ಚಾಂದ್ರಮಾನ ರೀತ್ಯ ಅದನ್ನ ಮಿಥುನಾಷಾಢ ಅಂತ ಕರಿತೀವಿ. ಇದನ್ನ ಶೂನ್ಯ ಮಾಸ ಅಂತ ಕರಿತೀವಿ. ಹಾಗಾದ್ರೆ ಮಿಥುನಾಷಾಢ ಇಲ್ಲದೆ ಇದ್ದಾಗ ನಾವು ಶುಭ ಕೆಲಸ ಮಾಡ್ಬೋದಾ ಅನ್ನೋ ಪ್ರಶ್ನೆ ಬರುತ್ತೆ. ಇದು ತುಂಬಾ ಜನಕ್ಕೆ ಡೌಟ್ ಇದೆ, ನನಗೆ ಕೇಳು ಇದ್ರು ಕೂಡ. ಈಗ ರೀಸೆಂಟ್ ಆಗಿ ಯಾವಾಗ್ಲೂ ಕೇಳಿದ್ರು, ನಾನು ಯಾವುದೋ ಮಾತಿಗೆ ಬಂದಾಗ ಯಾರಿಗೋ ಹೇಳ್ತಾ ಇದ್ದೆ ನಾನು. ಆಕ್ಚುಯಲ್ ಆಗಿ ಟೆಕ್ನಿಕಲಿ ಸ್ಪೀಕಿಂಗ್, ಲೆಕ್ಕಾಚಾರವಾಗಿ ಮಾತಾಡಬೇಕು, ತಾರ್ಕಿಕವಾಗಿ ಮಾತಾಡಬೇಕು ಅಂದ್ರೆ ಈ ವರ್ಷ ಏನು ಬರುತ್ತೆ ನಮಗೆ ಈ ಆಷಾಢ ಮಾಸ, ಅಲ್ಲಿ ಕೆಲವು ಶುಭ ಕೆಲಸಗಳನ್ನ ಮಾಡಬಹುದು. ಪ್ರತಿ ವರ್ಷ ಮಾಡ್ಲಿಕ್ಕೆ ಬರೋದಿಲ್ಲ, ಈ ವರ್ಷ. ಯಾಕೆ ಅಂದ್ರೆ ಮಿಥುನಾಷಾಢ ಅನ್ನತಕ್ಕಂಥದ್ದು, ಮಿಥುನ ಮಾಸ ನಮಗೆ ಜುಲೈ 16ನೇ ತಾರೀಕು ಮುಗಿಯುತ್ತೆ. 17ನೇ ತಾರೀಕಿಂದ ದಕ್ಷಿಣಾಯನ ಪುಣ್ಯಕಾಲ ಶುರು ಆಗುತ್ತೆ. ಕರ್ಕಾಟಕ ಮಾಸ ಬರುತ್ತೆ. ಕರ್ಕಾಟಕ ಮಾಸ ಬರೋದನ್ನೇನೆ ದಕ್ಷಿಣಾಯನ ಪುಣ್ಯಕಾಲ ಅಂತ ಕರೀತಕ್ಕಂಥದ್ದು. ಅಲ್ಲಿಂದ 6 ತಿಂಗಳು, ಜನವರಿ 14 ಅಥವಾ 15 ತನಕ ದಕ್ಷಿಣಾಯನ, ಮತ್ತೆ ಜನವರಿ 14 ಅಥವಾ 15ರಿಂದ ಜುಲೈ 16 ಅಥವಾ 17 ತನಕ ಉತ್ತರಾಯಣ. ಸೊ ಈ ಜುಲೈ 17ಕ್ಕೆ ದಕ್ಷಿಣಾಯನ ಬರುತ್ತೆ. ಆದ್ರಿಂದ ಜುಲೈ 17ಕ್ಕೆ ದಕ್ಷಿಣಾಯನ, 15ನೇ ತಾರೀಕಿಂದ ಆಚೆಗೆ ಆಷಾಢ ಮಾಸ ಶುರು ಆಗುತ್ತೆ.
ಸೊ 2 ದಿನ ಡಿಫರೆನ್ಸ್ ಬರುತ್ತೆ ಅಷ್ಟೇನೆ. ಮುಂದಕ್ಕೆ ನಮಗೆ ಮಿಥುನಾಷಾಢ ಇರೋದಿಲ್ಲ, ಕರ್ಕಿ ಆಷಾಢ ಇರುತ್ತೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಇದನ್ನ. ಸ್ಪಷ್ಟವಾಗಿ ನಿಧಾನವಾಗಿ ಹೇಳ್ತಾ ಇದ್ದೀನಿ ಅದಕ್ಕೆ ನಾನು. ಕರ್ಕ ಮಾಸ ಅಂದರೆ ಕಟಕ ಮಾಸ, ಆಷಾಢ ಮಾಸ ಇರುತ್ತೆ. ಬಹುಶಃ ನೀವು ಕೇಳಿರ್ತೀರಾ ಅಥವಾ ಗೊತ್ತಿರುತ್ತೆ ನಿಮಗೆ, ತಮಿಳ್ನಾಡು ಕಡೆ ಜನ ಆಷಾಢ ಮಾಸದಲ್ಲಿ ಮಾಡ್ತಾರೆ ಶುಭ ಕೆಲಸಗಳನ್ನು. ಅಂದರೆ ದೇಶಾಚಾರ ಕುಲಾಚಾರ ಅನ್ನೋದು ಅದಕ್ಕೆಲ್ಲ ಕೆಲವು ಲೆಕ್ಕಾಚಾರಗಳಿದೆ. ಎಲ್ಲಾನು ನಾನು ಒಂದೇ ವಿಡಿಯೋದಲ್ಲಿ ಸಮಗ್ರವಾದ ಧರ್ಮಶಾಸ್ತ್ರವನ್ನು ತುಂಬಲಿಕ್ಕಾಗೋದಿಲ್ಲ. ಯಾವ್ಯಾವ ವಿಡಿಯೋಗೆ ಎಷ್ಟೆಷ್ಟು ಬೇಕಾಗುತ್ತೋ ಅಷ್ಟನ್ನು ಹೇಳಿರ್ತೀನಿ ನಾನು ಅಷ್ಟೇ. ಸೊ ತಮಿಳ್ನಾಡು ಕಡೆ ಆ ಒಂದು ಸಂಪ್ರದಾಯ ಇದೆ. ಏನು ಲೆಕ್ಕಾಚಾರದಲ್ಲಿ ಮಾಡಿರ್ತಾರೆ ಅಂದರೆ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಮಿಥುನಾಷಾಢದಲ್ಲಿ ಅವರು ಮಾಡಿರೋದಿಲ್ಲ. ಈ ಒಂದು ಕರ್ಕಿ ಆಷಾಢ ಬಂತು ಅಂದರೆ ಮಾಡ್ತಾರೆ. ಹಾಗಾಗಿ ನಾವು ಮಾಡ್ಬೋದಾ ಅಂದರೆ ಟೆಕ್ನಿಕಲಿ ಸ್ಪೀಕಿಂಗ್ ಮಾಡಬಹುದು, ಆದರೆ ಮಾಡೋ ಪದ್ಧತಿ ನಮ್ಮಲ್ಲಿ ಅಂದರೆ ಕರ್ನಾಟಕ ಸಂಪ್ರದಾಯದಲ್ಲಿ ಅಷ್ಟಾಗಿ ಬಂದಿಲ್ಲ ಅಷ್ಟೇ. ಹಾಗಾದರೆ ಈ ಬೇರೆ ಯಾವುದಾದ್ರು ಶುಭ ಕೆಲಸ ಮಾಡ್ಬೋದಾ ಅಂದರೆ ಖಂಡಿತ ಮಾಡ್ಬೋದು. ಯಾವ್ದು ಮಾಡ್ಬೋದು ಅಂದರೆ ನಾಮಕರಣ ಮಾಡ್ಬೋದು. ಏಕಾದಶಯನಿ ದ್ವಾದಶಯನಿವ ನಾಮಕುದಿಯಾತ್ ಅಂತ ಸೂತ್ರ ಇದೆ. ಮಗು ಹುಟ್ಟಿದ 11ನೇ ದಿನ ಅಥವಾ 12 ದಿನ, ಆ್ಯಕ್ಚುಲಿ ಮನುಸ್ಮೃತಿನಲ್ಲಿ 10ನೇ ದಿನನೇ ಹೇಳ್ತಾನೆ, ಬಟ್ ಸೂತ್ರದಲ್ಲಿ 11 ಅಥವಾ 12ನೇ ದಿನ ಅಂತ ಹೇಳುತ್ತೆ. ಯಾಕೆ ಒಂದು ದಿನ ಎಕ್ಸ್ಟ್ರಾ ಕೊಟ್ಟಿದೆ ಅಂದರೆ ಅಕಸ್ಮಾತ್ 11ನೇ ದಿನ ಅಮಾವಾಸ್ಯೆನೋ ಗ್ರಹಣನೋ ಮನೆಯಲ್ಲಿ ಶ್ರಾದ್ದನೋ ಈ ಥರದ್ದು ಆಯಿತು ಅಂದರೆ ಅವಾಗ ನೆಕ್ಸ್ಟ್ ಡೇ ಮಾಡಲಿ ಅನ್ನೋ ಲೆಕ್ಕಾಚಾರದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಾಮಕರಣವನ್ನು ನೀವು ಯಾವುದೇ ಶೂನ್ಯಮಾಸ ಇದ್ದರೂ, ಕಡೆ ಪಕ್ಷ ಪಿತೃಪಕ್ಷ ಇದ್ದರೂ ಮಾಡ್ಬೋದು. ತಿಳ್ಕೊಂಡಿರಿ ಇದನ್ನ. ತುಂಬ ಜನ ಗೊತ್ತಿಲ್ಲ ಇದು. ಪಿತೃಪಕ್ಷನೇ ಇದ್ದರೂ ಕೂಡ ಪಿತೃ ಕಾರ್ಯ ತಾನೇ ಮಾಡಬೇಕಾದ್ದು ಅಂದಾಗ ಮಗುವಿಗೆ ಏನು ಸಂಸ್ಕಾರ ಯಾವ ಟೈಮ್ಗೆ ಆಗಬೇಕೋ, ಮಗುವಿಗೆ ಅನ್ನೋದಲ್ಲ ಅರ್ಥ ಅಲ್ಲಿ, ಆ ಜೀವಾತ್ಮಕ್ಕೆ ಏನು ಸಂಸ್ಕಾರ ಯಾವ ಟೈಮ್ಗೆ ಆಗಬೇಕೋ ಆ ಟೈಮ್ಗೆ ಅದು ಆಗಲೇಬೇಕು. ಅಕಾಲೇ ಕೃತಂ ಕಾರ್ಯಂ ಅಕೃತಂ ಅಂತ ಸಂಸ್ಕೃತದಲ್ಲಿ ಒಂದು ಸೂತ್ರ ಇದೆ, ನ್ಯಾಯ ಇದೆ. ಅಕಾಲೇ ಕೃತಂ ಕಾರ್ಯಂ ಅಕೃತಂ. ಕೆಲಸ ಕಾಲ ಮೀರೋದ್ಮೇಲೆ ಮಾಡ್ತು ಅಂದರೆ ಮಾಡೇನು ಪ್ರಯೋಜನ ಇಲ್ಲ ಅನ್ನೋ ಅರ್ಥ ಅದಕ್ಕೆ. ಅದಕ್ಕೋಸ್ಕರ ಅದರ ಸಂಸ್ಕಾರನ ಯಾವ ಟೈಮ್ ಸೀಮಂತ ಮಾಡಬೇಕು, ಸೀಮಂತನೂ ಆಷಾಢ ಮಾಸದಲ್ಲಿ ಮಾಡ್ಬೋದು. ಯಾಕೆ ಆ ಒಂದು ತುಂಬು ಗರ್ಭಿಣಿಗೆ ಯಾವಾಗ ಹೆರಿಗೆ ಆಗತ್ತೆ ಅನ್ನೋದು ಯಾರೂ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಆ ಒಂದು ತಿಂಗಳಲ್ಲಿ ಮಾಸದಲ್ಲಿ ಮಾಡ್ತಕ್ಕಂತಹ ಸಂಸ್ಕಾರ ಅದು. ಮಾಸಗಳಲ್ಲಿ ಪಕ್ಷಗಳಲ್ಲಿ ಮಾಡ್ತಕ್ಕಂತಹ ಸಂಸ್ಕಾರಗಳಿಗೆ ಈ ಶೂನ್ಯ ಮಾಸ ಆಗಲಿ ಪಿತೃಪಕ್ಷ ಆಗಲಿ ಈ ಥರದ್ದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ಹಾಗಾಗಿ ಆಷಾಢ ಮಾಸ ಇದ್ದರೂ ಕೂಡ ನಾಮಕರಣವನ್ನಾಗಲಿ, ನಿಷ್ಕ್ರಮಣವನ್ನಾಗಲಿ, ಅನ್ನಪ್ರಾಶನವನ್ನಾಗಲಿ, ಸೀಮಂತವನ್ನಾಗಲಿ ಮಾಡ್ಬೋದು. ಬೇರೆದನ್ನು ಮಾಡಬೇಕು, ನೀವು ಗೃಹಪ್ರವೇಶ ಮಾಡಬೇಕು, ಮದುವೆ ಮಾಡಬೇಕು, ಮುಂಜಿ ಮಾಡಬೇಕು ಅಂದಾಗ ಇದಕ್ಕೆ ಶಾಸ್ತ್ರಗಳಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಆಷಾಢ ಮಾಸದಲ್ಲಿ ಶುಭ ಕೆಲಸಗಳನ್ನು ಮಾಡ್ಬೋದಾ ಅಂದರೆ ಮಿಥುನಾಷಾಢದಲ್ಲಿ ಟೆಕ್ನಿಕಲಿ ಸ್ಪೀಕಿಂಗ್ ಅಂತ ಮತ್ತೆ ಹೇಳ್ತಾ ಇದ್ದೀನಿ, ಮಿಥುನಾಷಾಢದಲ್ಲಿ ಮಾಡೋ ಹಾಗಿಲ್ಲ. ಕರ್ಕಿ ಆಷಾಢದಲ್ಲಿ ಬೇಕಾದಾಗ ಮಾಡಬಹುದು, ಮಾಡೋ ಪದ್ಧತಿ ನಮ್ಮಲ್ಲಿ ಬಂದಿಲ್ಲ. ಹಾಗಾಗಿ ಇಷ್ಟು ವಿವರಣೆ ಸಾಕು ಅಂತ ಅಂದ್ಕೊಳ್ತೀನಿ ಅದಕ್ಕೆ. ಇನ್ನು ಈ ಆಷಾಢ ಮಾಸದಲ್ಲಿ ವ್ರತಗಳು ಯಾವುದಾದ್ರು ಇದೆಯಾ? ಯಾಕೆಂದರೆ ಆಷಾಢ ಮಾಸ ಅಂದ ತಕ್ಷಣ ಏನು ವ್ರತ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ. ಅಲ್ಲೂ ಕೂಡ ನಮಗೆ ವ್ರತಗಳು ಇದೆ. ಸಾಮಾನ್ಯ ಜನಗಳಿಗೆ ಅದು ಗೊತ್ತಿರೋದಿಲ್ಲ. ಶಾಸ್ತ್ರಗಳನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿದಾಗ ಮಾತ್ರ ನಮ್ಗೆ ಗೊತ್ತಾಗತ್ತೆ. ಉದಾಹರಣೆಗೆ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲೇ ನಮಗೆ ಆಷಾಢ ಶುಕ್ಲ ದ್ವಿತೀಯ ತಿಥಿನಲ್ಲಿ ಅಂದರೆ ಆಷಾಢ ಮಾಸ ಮೊದಲನೇ ದಿನ ಏನು ಆರಂಭ ಆಗತ್ತೆ, ನನಗೆ ಆಷಾಢ ಮಾಸ ಅಂತ ಬರ್ತಾ ಇದ್ದ ಹಾಗೇನೆ ನನಗೆ ಮೊದಲಿಗೆ ನೆನಪಾಗ್ತಕ್ಕಂಥದ್ದೇನೆ ಕಾಳಿದಾಸನ ಮೇಘದೂತ. ಕಶ್ಚಿತ್ ಕಾಂತ ವಿರಹ ಕರುಣ ಸ್ವಾಧಿಕಾರಾತ್ ಪ್ರಮತ್ತಃ ಶಾಪೇನಾಸ್ತಂ ಗಮಿತ ಮಹಿಮಾ ವರ್ಷಭೋಗ್ಯೇಣ ಭಕ್ತೋ ಯಕ್ಷಶ್ಚಕ್ರೇ ಜನಕತನಯಾ ಸ್ನಾನ ಪುಣ್ಯೋದಕೇಶು ಸ್ನಿಗ್ಧಚ್ಛಾಯಾ ತದುಷು ವಸತಿಂ ರಾಮಗಿರ್ಯಾಶ್ರಮೇಶು ತಸ್ಮಿನ್ನದ್ರೌ ಕತಿಚಿದಬಲ ವಿಪ್ರಯುಕ್ತಃ ಸಕಾಮಿ ನೀತ್ವಾ ಮಾಸಾನ್ ಕನಕವಲಯಭ್ರಂಶರಿಕ್ತ ಪ್ರಕೋಷ್ಠಃ ಆಷಾಢಸ್ಯ ಪ್ರಥಮ ದಿವಸೇ ಮೇಘಮಾಶ್ಲಿಷ್ಟಸಾನುಂ ವಪ್ರಕ್ರೀಡಾ ಪರಿಣತಗಚ ಪ್ರೇಕ್ಷಣೀಯಂ ದದರ್ಶ. ಹೀಗೆ ಮುಂದಕ್ಕೆ ಮೇಘದೂತ ಹೋಗುತ್ತೆ ಶ್ಲೋಕಗಳು. ಹಾಗಾಗಿ ಎರಡನೇ ಶ್ಲೋಕದಲ್ಲಿ ಕಾಳಿದಾಸ ಹೇಳ್ತಾನೆ, ಆಷಾಢಸ್ಯ ಪ್ರಥಮ ದಿವಸೇ ಮೇಘಮಾಶ್ಲಿಷ್ಟಸಾನುಂ ವಪ್ರಕ್ರೀಡಾ ಪರಿಣತಗಚ ಪ್ರೇಕ್ಷಣೀಯಂ ದದರ್ಶ. ಎಂಥ ಅದ್ಭುತವಾದಂತಹ ಕವಿ ಅಂದರೆ ಕಾಳಿದಾಸ. ಕಣ್ಣಲ್ಲಿ ನೀರಲ್ಲ ರಕ್ತ ಬರಬೇಕು ಅಷ್ಟರ ಮಟ್ಟಿಗೆ ಕಾಳಿದಾಸ ಅತ್ಯದ್ಭುತವಾಗಿ ತನ್ನ ಎಲ್ಲಾ ಗ್ರಂಥಗಳನ್ನು ಕೂಡ, ಖಂಡಕಾವ್ಯವಾಗಿರ್ತಕ್ಕಂತಹ ಅವನು ಬರೆದಿರ್ತಕ್ಕಂತಹ ಮೊದಲನೇ ಗ್ರಂಥ ಅಂದರೆ ಋತುಸಂಹಾರ. ಮೊದಲನೇ ಗ್ರಂಥ ಕಾಳಿದಾಸ, ತಾಯಿ ದೇವಿ ಅನುಗ್ರಹ ಆದಮೇಲೆ ಬರೆದಂತಹ ಮೊದಲನೇ ಗ್ರಂಥ ಋತುಸಂಹಾರ. ಆಮೇಲೆ ಅವನು ಮಾಳವಿಕಾಗ್ನಿಮಿತ್ರ ಬರೀತಾನೆ, ವಿಕ್ರಮೋರ್ವಶೀಯ ಬರೀತಾನೆ,
ಆಮೇಲೆ ಇದನ್ನ ಯಾವುದು ಮಹಾಕಾವ್ಯಗಳಾದಂತಹ ರಘುವಂಶ ಮತ್ತು ಕುಮಾರ ಸಂಭವ ಅಂತ ಫಸ್ಟ್ ಬರೀತಾನೆ. ಅದಾದಮೇಲೆ ಈ ಒಂದು ಮೇಘದೂತವನ್ನು ಬರೀತಾನೆ. ಮೇಘದೂತ, ಮೇಘ ಸಂದೇಶ ಅಂತ ಕೂಡ ಕರಿತೀವಿ ನಾವು. ಆಮೇಲೆ ರಘುವಂಶವನ್ನು ಬರೀತಾನೆ. ತನ್ನ ಜೀವಮಾನದ ಕಡೆ ಗ್ರಂಥವಾಗಿ ಅಭಿಜ್ಞಾನ ಶಾಕುಂತಲವನ್ನು ಬರೀತಾನೆ. ಅತ್ಯದ್ಭುತವಾದಂತಹ ಕವಿ ಅವನು, ಎರಡು ಮಾತಿಲ್ಲ. ಹಾಗಾಗಿ ಆಷಾಢಸ್ಯ ಪ್ರಥಮ ದಿವಸೇ ಮೇಘಮಾಶ್ಲಿಷ್ಟ ಸಾನು ವಪ್ರಕ್ರೀಡಾ ಪರಿಣತಗಚ ಪ್ರೇಕ್ಷಣೀಯಂ ದದಶ ಅಂದರೆ, ವಪ್ರಕ್ರೀಡಾ ಅಂದರೆ ಆನೆಗಳು ಮರಳಿನ ದಿಮ್ಮಿಗೆ ಹೋಗಿ ತಮ್ಮ ಹಣೆ ಭಾಗದಿಂದ ಗುದ್ದಿ ಆಟವನ್ನು ಆಡ್ತವೆ. ಇದು ಆಷಾಢ ಮಾಸದ ಮೊದಲನೇ ದಿನ ಆಡ್ತಕ್ಕಂಥದ್ದು. ಆನೆಗೆ ಯಾವ ಆಷಾಢ, ಯಾವ ಚೈತ್ರ, ಯಾವ ಜ್ಯೇಷ್ಠ, ಯಾವ ಕಾರ್ತಿಕ ಗೊತ್ತಿರುತ್ತೆ. ನಾವು ಅದನ್ನು ಊಹೆ ಮಾಡಬೇಕು. ಎಷ್ಟು ಚೆನ್ನಾಗಿ ಕಾಳಿದಾಸನನ್ನು ನಾವು ಯಾವ ರೀತಿ ವರ್ಣನೆ ಮಾಡಬೇಕು ಅನ್ನೋದು ಇದುವರೆಗೂ ನನಗಂತೂ ಅರ್ಥವಾಗಿಲ್ಲ. 30-35 ವರ್ಷದಿಂದ ನಾನು ಕಾಳಿದಾಸನ ವಿಶೇಷವಾಗಿ ಅಧ್ಯಯನ ಮಾಡಿದ್ರೂ ಕೂಡ ಕಾಳಿದಾಸ ಒಂಥರ ಅದು ಪುರಾಕವೀನ ಗಣನಾ ಪ್ರಸಂಗೆ ಕನಿಷ್ಠಿಕಾದಿಷ್ಟದ ಕಾಳಿದಾಸ ಅದ್ಯಾಪಿ ತತ್ತುಲ್ಯ ಕವೇರ ಅಭಾವಾತ್ ಅನಾಮಿಕಾ ಸಾರ್ಥವತಿ ಬಭೂವ ಅಂತ ಏನು ಹೇಳ್ತೀವಿ, ಹಾಗೆ ಕಾಳಿದಾಸ ಕವಿಕುಲ ಗುರುನೇ ಅವನು. ಅದರ ಬಗ್ಗೆ ಎರಡು ಮಾತೇ ಇಲ್ಲ. ಹಾಗಾಗಿ ಅಂತಹ ಕಾಳಿದಾಸನು ಆಷಾಢ ಮಾಸವನ್ನ ತನ್ನ ಮೇಘ ಸಂದೇಶ ಅಥವಾ ಮೇಘದೂತದಲ್ಲಿ ಹೇಳಿರ್ತಕ್ಕಂಥದ್ದು. ಆ ಒಂದು ಆಷಾಢ ಮಾಸದ ಮೊದಲನೇ ದಿನ ಆಗಿ ಎರಡನೇ ದಿನ ಏನು ಬರುತ್ತೆ ದ್ವಿತೀಯ ತಿಥಿ ಅಂತ, ಅದು ಸಾಮಾನ್ಯ ಪುಷ್ಯ ನಕ್ಷತ್ರದಲ್ಲಿ ಬರುತ್ತೆ. ಈ ಸತಿ ಪಾಡ್ಯಕ್ಕೆ ಬಂದ್ಬಿಟ್ಟಿದೆ. ಯಾಕೆಂದ್ರೆ ಅಧಿಕ ಮಾಸ ಬಂದಿತ್ತು. ಅಧಿಕ ಮಾಸ ಬಂದಾಗ ಒಂದಿನ 2 ದಿನ ಹಿಂದೆ ಬರುತ್ತೆ. ಕ್ಷಯ ಮಾಸ 141 ವರ್ಷಕ್ಕೆ ಒಂದು ಸತಿ ಬರೋದು, ಅಥವಾ ಕ್ವಚಿತ್ 19 ವರ್ಷಕ್ಕೆ ಒಂದ್ಸತಿ ಬರುತ್ತೆ ಅಂತ ಹೇಳುತ್ತೆ ಜ್ಯೋತಿಷಾಸ್ತ್ರದ ಗಣಿತ ಭಾಗದಲ್ಲಿ. ಹಾಗಾಗಿ ಕ್ಷಯಮಾಸ ಬಂದರೆ ಇನ್ನೂ ಒಂದಿನ ಅಥವಾ 2 ದಿನ ಮುಂದಕ್ಕೆ ಹೋಗುತ್ತೆ. ಸೊ ನಾವು ಕ್ಷಯಮಾಸ ಸದ್ಯಕ್ಕೆ ನೋಡಿಲ್ಲ. ಅದನ್ನು ಅಧಿಕ ಮಾಸ ಹೆಚ್ಚು ಕಮ್ಮಿ 36ರಿಂದ 38, 39 ತಿಂಗಳು ಒಳಗೆ ಬರುತ್ತೆ. ಹಾಗಾಗಿ ಇಲ್ಲಿ ಈ ಪುರಿ ಜಗನ್ನಾಥದಲ್ಲಿ ರಥಯಾತ್ರೆ ನಡೆಯುತ್ತೆ. ಪುಷ್ಯ ನಕ್ಷತ್ರದ ಲೆಕ್ಕಾಚಾರದಲ್ಲಿ ನಡೆಯೋದು ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಅಲ್ಲಿ ಸಾಮಾನ್ಯ ಪುಷ್ಯ ನಕ್ಷತ್ರದಲ್ಲೇನೆ ಮಾಡ್ತಕ್ಕಂಥದ್ದು ಪುರಿ ಜಗನ್ನಾಥದ ರಥಯಾತ್ರೆ. ಅದಾದ್ಮೇಲೆ ನಮಗೆ ಷಷ್ಠಿ ತಿಥಿನಲ್ಲಿ ಸ್ಕಂದ ಷಷ್ಠಿ ವ್ರತ ಅಂತ ಬರುತ್ತೆ. ಆಷಾಢ ಮಾಸದ ಶುಕ್ಲ ಪಕ್ಷದ, ಇದೆಲ್ಲ ನಾನು ಶುಕ್ಲ ಪಕ್ಷಕ್ಕೆ ಹೇಳ್ತಿರೋದು, ಷಷ್ಠಿ ತಿಥಿನಲ್ಲಿ ಸ್ಕಂದ ಷಷ್ಠಿ ವ್ರತ ಅಂತ ಬರುತ್ತೆ. ಅದು ಒಂದು. ಮತ್ತೆ ಆಷಾಢ ಮಾಸದ ಕೃತಿಕಾ ನಕ್ಷತ್ರ, ಅದು ಇಲ್ಲಿ ನೆನಪಿಗೆ ಬಂತು ಹೇಳ್ತಾ ಇದ್ದೀನಿ. ಆಡಿ ಕೃತಿಕೆ ಅಂತ ತಮಿಳುನಾಡಿನವರು ಬಹಳ ವಿಶೇಷವಾಗಿ ಮಾಡ್ತಾರೆ. ಅದು ಕೂಡ ಬಹಳ ವಿಶೇಷನೇ. ಅದಾದ್ಮೇಲೆ ಸಪ್ತಮಿ ತಿಥಿನಲ್ಲಿ ಆಷಾಢ ಶುಕ್ಲ ಸಪ್ತಮಿನಲ್ಲಿ ವಿವಸ್ವಾನ್ ವ್ರತ ಅಂತ ಬರುತ್ತೆ. ವಿವಸ್ವಾನ್ ಅಂತ ಸೂರ್ಯ ಅಂತ ಅರ್ಥ. ವಿಶೇಷವಾಗಿ ಆರೋಗ್ಯವನ್ನ ಬಯಸ್ತಕ್ಕಂಥವರು, ಆತ್ಮಜ್ಞಾನವನ್ನು ಬಯಸ್ತಕ್ಕಂಥವರು, ಅಂದ್ರೆ ವೇದಾಂತದಲ್ಲಿ ಬ್ರಹ್ಮಜ್ಞಾನವನ್ನು ಬಯಸ್ತಕ್ಕಂಥವರು ಆ ದಿನ ವಿಶೇಷವಾಗಿ ಸೂರ್ಯನ ಆರಾಧನೆ ಮಾಡ್ತಕ್ಕಂಥದ್ದು ವಿಶೇಷ. ಅದೇ ರೀತಿಯಲ್ಲಿ ನವಮಿ ತಿಥಿನಲ್ಲಿ ಐಂದ್ರಿ ವ್ರತ ಅಂತ ಬರುತ್ತೆ. ಐಂದ್ರಿ ವ್ರತದಲ್ಲಿ ವಿಶೇಷವಾಗಿ ದುರ್ಗಾದೇವಿಯನ್ನ ಆರಾಧನೆ ಮಾಡಬೇಕು ಅಂತ. ಇದಕ್ಕೆಲ್ಲ ಶಾಸ್ತ್ರಗಳಲ್ಲಿ ಹೇಗೆ ಮಾಡಬೇಕು ಅನ್ನೋದೆಲ್ಲ ಡಿಟೇಲ್ ಆಗಿದೆ. ಧರ್ಮಸಿಂಧು, ನಿರ್ಣಯ ಸಿಂಧು, ಆಮೇಲೆ ವ್ರತ ಪರಿಭಾಷೆ, ವ್ರತರಾಜ, ವ್ರತಮಂಜರಿ, ಇಂಥ ಗ್ರಂಥಗಳಲ್ಲೆಲ್ಲ ವಿಶೇಷವಾಗಿ ಹೇಳ್ಕೊಂಡು ಹೋಗಿದೆ. ಸೊ ಹಾಗಾಗಿ ಈ ರೀತಿಯಾಗಿ ನವಮಿ ತಿಥಿನಲ್ಲಿ ದುರ್ಗಾದೇವಿಯನ್ನು ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥದ್ದು. ದುರ್ಗೆಯನ್ನ ನೀವು ಆರಾಧನೆ ಮಾಡಬೇಕಾದಾಗ ವಿಶೇಷವಾಗಿ ಗುಡಾನ್ನ, ಬೆಲ್ಲದ ಅನ್ನವನ್ನು ವಿಶೇಷವಾಗಿತ್ತು ಚೆನ್ನಾಗಿ ತುಪ್ಪ ಹಾಕಿರ್ತಕ್ಕಂತಹ ಬೆಲ್ಲದ ಅನ್ನವನ್ನು ನೈವೇದ್ಯವಾಗಿ ಇಡಬೇಕು. ಮತ್ತೆ ದಧ್ಯನ್ನ, ಗುಡಾನ್ನ ಪ್ರೀತ ಮಾನಸಾಯೇ ನಮೋ ನಮಃ ಅಂತಾನೆ ಲಲಿತಾ ಸಹಸ್ರನಾಮದಲ್ಲಿ ಬರ್ತಕ್ಕಂಥದ್ದು. ಸೊ ದಧ್ಯನ್ನ ಆಸಕ್ತ ಅಂತನೋ ಅಲ್ಲೇ ಇನ್ನೊಂದು ನಾಮದಲ್ಲಿ ಬರುತ್ತೆ. ಆದ್ದರಿಂದ ದಧ್ಯನ್ನ ಅಂದ್ರೆ ಮೊಸರನ್ನ. ಈ ಬೆಲ್ಲದನ್ನ ಮೊಸರನ್ನ ಎರಡನ್ನೂ ಕೂಡ ನೀವು ಯಾವತ್ತು ದೇವಿಗೆ ಆರಾಧನೆ ಮಾಡ್ತೀರಾ, ದೇವಿಗೆ ಎಂದು ವಿಶೇಷವಾಗಿ ದುರ್ಗೆ ಎಂದು ಒಂದೇ, ಪಾರ್ವತಿ ಎಂದು ಒಂದೇ, ಗೌರಿ ಎಂದು ಒಂದೇ, ಎಲ್ಲಾನು ಒಂದೇ. ಸೊ ಹಾಗಾಗಿ ಅವಾಗ ಬೆಲ್ಲದನ್ನ ಮೊಸರನ್ನವನ್ನ ನೈವೇದ್ಯ ಮಾಡ್ತಕ್ಕಂಥದ್ದು ವಿಶೇಷ ಆಗಿರುತ್ತೆ. ಸೂರ್ಯನಿಗೆ ಗೋಧಿ ಪಾಯಸವನ್ನ ಅಥವಾ ಗೋಧಿಯಿಂದ ಮಾಡಿರ್ತಕ್ಕಂಥ, ಗೋಧಿ ಅಂದ್ರೆ ಗೋಧುಮ ಚೂರ್ಣ, ರವೆ ಅಂತಾನು ಹೇಳ್ತೀವಿ, ರವೆ ಕೇಸರಿ ಬಾತು, ಉಪ್ಪಿಟ್ಟು ಆಗುತ್ತೆ. ಈ ಥರದ್ದೆಲ್ಲವನ್ನು ಕೂಡ ನೀವು ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟು ಜನಕ್ಕೆ ಸಾಧ್ಯ ಆಯ್ತೋ ಅಷ್ಟು ಜನಕ್ಕೆ ಅವತ್ತಿನ ದಿನ ಊಟಕ್ಕೋ ತಿಂಡಿಗೋ ಕರೆದು ಅವರಿಗೆ ಬಡಿಸಿ, ತದನಂತರ ನೀವು ಶೇಷವನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು. ಯಜ್ಞ ಶಿಷ್ಟಾಶಿನ ಸಂತೋ ಮುಚ್ಚಂತೆ ಸರ್ವಕಿಲ್ಬಿಷೈಹಿ ಭುಂಜತೆ ತ್ವಗಂ ಪಾಪ ಏ ಪಚಂತ್ಯಾತ್ಮ ಕಾರಣಾತ್ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದಂಗೆ, ಯಾವುದೇ ಒಂದು ಪೂಜೆಯನ್ನ, ಯಜ್ಞ ಅಂದ್ರೆ ಪೂಜೆ ಅನ್ನೋ ಅರ್ಥದಲ್ಲಿ ಪೂಜೆಯನ್ನ ಮಾಡಿದಾಗ ಅಲ್ಲಿ ಮಾಡಿರ್ತಕ್ಕಂಥ ನೈವೇದ್ಯವನ್ನ ಮೊದಲು ಇನ್ನೊಬ್ಬರಿಗೆ ನಾವು ಕೊಟ್ಟು ತಿನ್ನಬೇಕು. ವಿಶೇಷವನ್ನ ಕೊಡದೆ ನಾವು ತಿಂತು ಅಂದ್ರೆ
ಆವಾಗ ಪಾಪವನ್ನೇ ನಾವು ತಿಂತಾ ಇದ್ದೀವಿ ಅನ್ನೋ ಅರ್ಥ. ಭುಂಜತೆ ತ್ವೇ ತ್ವಗಂ ಪಾಪ ಏ ಪಚಂತ್ಯಾತ್ಮ ಕಾರಣ ಅಂತ. ತನಗೆ ತಾನು ಮಾಡಿಕೊಂಡು ಪೂಜೆಯನ್ನು ಮಾಡಿ ಇನ್ನೊಬ್ಬರು ಕೊಡದೆ ತಿಂತು ಅಂದ್ರೆ ಪಾಪವನ್ನೇ ತಿಂತಾ ಇದ್ದಾನೆ ಅನ್ನೋ ಅರ್ಥ ಆಗತ್ತೆ. ಹಾಗಾಗಿ ಏಕಾದಶಿ ವ್ರತಕ್ಕೂ ಅಷ್ಟೇ. ಏಕಾದಶಿ ಪ್ರತಿ ದಿನಾನೂ ಪ್ರತಿ ಮಾಸದಲ್ಲೂ 2 ಏಕಾದಶಿ ಬರುತ್ತೆ. ಏಕಾದಶಿ ನಿರಾಹಾರ ಸಾಧ್ಯ ಆದರೆ ಇದ್ದು, ಆಗಲಿಲ್ಲ ಅಂದರೆ ಫಲಾಹಾರನೋ ಉಪಹಾರನೋ ಮಾಡಿಕೊಂಡು ಕಾಲ ಮತ್ತು ನಿಮ್ಮ ದೈಹಿಕ ಶಕ್ತಿ ಆರೋಗ್ಯ ಸ್ಥಿತಿ ಅನುಸಾರವಾಗಿ ದ್ವಾದಶಿ ದಿನ ಊಟ ಹಾಕಬೇಕು. ಕರೆದು ಯಾರಿಗಾದ್ರು ಕರೆದು ಊಟ ಹಾಕಿ ನೀವು ಊಟ ಮಾಡಬೇಕು. ಇದು ಲೆಕ್ಕಾಚಾರ ಇರ್ತಕ್ಕಂಥದ್ದು. ಹಾಗಾಗಿ ಈ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ನವಮಿ ತಿಥಿನಲ್ಲಿ. ಇನ್ನು ಬಹಳ ವಿಶೇಷ ಆಗಿರ್ತಕ್ಕಂಥದ್ದು ಅಂದರೆ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ. ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಬಹಳ ವಿಶೇಷವಾದಂಥದ್ದು. ಪ್ರಥಮ ಏಕಾದಶಿ ಅಂತ ಕರೆದು ಬಿಡ್ತೀವಿ ನಾವು. ಏನಕ್ಕೆ ಅನ್ನೋದು ಗೊತ್ತಾಗೋದಿಲ್ಲ ಜನಕ್ಕೆ. ಯಾತಕ್ಕೆ ಅಂದರೆ ಚಾತುರ್ಮಾಸ್ಯ ಆರಂಭ ಆಗ್ತಕ್ಕಂತಹ ಪರಮ ಪವಿತ್ರವಾದಂತಹ ಪುಣ್ಯಕಾಲ. ನಾವು ಪುಣ್ಯಕಾಲ ಅಂದ ತಕ್ಷಣ ದಕ್ಷಿಣಾಯನ ಪುಣ್ಯಕಾಲ, ಉತ್ತರಾಯಣ ಪುಣ್ಯಕಾಲ ಅಷ್ಟೇ ಅನ್ಕೊಂಡ್ಬಿಟ್ಟಿರ್ತೀವಿ. ಏಕಾದಶಿ ತಿಥಿ ಅನ್ನತಕ್ಕಂಥದ್ದು ಪರಮ ಪುಣ್ಯದ ಒಂದು ಕಾಲ. ಪ್ರತಿ ಏಕಾದಶಿನೂ ಕೂಡ ಏಕಾದಶಿ ತಿಥಿನಲ್ಲಿ ಯಾರು ಅನ್ನವನ್ನು ಸೇವಿಸ್ತಾರೆ ಅವರು ಸಹಸ್ರಾರು ವರ್ಷಗಳ ಕಾಲ ನರಕದಲ್ಲಿ ಕಷ್ಟವನ್ನ, ತೊಂದರೆಯನ್ನ, ದುಃಖವನ್ನ, ನೋವನ್ನ ಅನುಭವಿಸ್ತಾರೆ ಅನ್ನೋದು ಪುರಾಣಗಳಲ್ಲಿ, ಪದ್ಮಪುರಾಣದಲ್ಲಿ 25ರಿಂದ 26 ಅಧ್ಯಾಯಗಳಲ್ಲಿ ಬರೀ ಏಕಾದಶಿ ವ್ರತದ ಬಗ್ಗೆನೇ ತಗೊಂಡಿದ್ದಾರೆ. ಇದನ್ನ ನಾವು ಆಲ್ರೆಡಿ ವಿಡಿಯೋ ಮಾಡಿದ್ದೀವಿ. ಡಿಟೇಲ್ ಆಗಿ ಮೋಸ್ಟ್ ಅಥೆಂಟಿಕ್ ಆಗಿ ಮಾಡಿದ್ದೀವಿ. ಬೇಕಾದವರು ಇಂಟ್ರೆಸ್ಟ್ ಇರೋವಂಥದ್ದು ಅಲ್ಲಿ ನೋಡ್ಕೋಬಹುದು. ಹಾಗಾಗಿ ಈ ಏಕಾದಶಿ ಸಾಮಾನ್ಯವಾಗಿ ಈ ಪ್ರಥಮ ಏಕಾದಶಿ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ವಿಷ್ಣು ಯೋಗ ನಿದ್ರೆಗೆ ಜಾರ್ತಾನೆ. ವಿಷ್ಣು ಶಯನ್ ಅಂತಾನೆ ನಾರ್ತ್ ಇಂಡಿಯಾದಲ್ಲಿ ಕರೆಯೋದನ್ನ ದೇವಶಯನ್ ಅಥವಾ ವಿಷ್ಣು ಶಯನ್ ಅಂತ ಕರೀತಾರೆ. ಹಾಗಾಗಿ ಏನಾಗುತ್ತೆ ಅಂದರೆ ಆಷಾಢ ಶುಕ್ಲ ಏಕಾದಶಿ ಅನ್ನತಕ್ಕಂತಹದ್ದು ನಮಗೆ ವಿಷ್ಣು ಯೋಗ ನಿದ್ರೆಗೆ ಹೋಗ್ತಾನೆ. ವಿಷ್ಣು ಶಯನ ದಿವಸ ಅದು. ಅವತ್ತು ಮಲ್ಕೊಂಡ್ರೆ ವಿಷ್ಣು ನೆಕ್ಸ್ಟ್ ಹೇಳೋದೆ ಕಾರ್ತಿಕ ಶುಕ್ಲ ದ್ವಾದಶಿನಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಶುಭ ಕಾರ್ಯಗಳಿಗೆ ಮುಹೂರ್ತಗಳನ್ನು ಇಡಬೇಕಾದಾಗಿಂದು ಇವಾಗ ಹೇಳ್ತೀನಿ ಕೇಳಿ. ನಾರ್ತ್ ಇಂಡಿಯನ್ಸು ಇವತ್ತಿಗೂ ಕೂಡ ಬಹಳ ಅಚ್ಚುಕಟ್ಟಾಗಿ ಮುಹೂರ್ತ ಇಡಿಸ್ತಕ್ಕಂಥವರು ಈ ಚಾತುರ್ಮಾಸದಲ್ಲಿ ಯಾವುದೇ ಶುಭ ಕೆಲಸವನ್ನು ಮಾಡೋದಿಲ್ಲ. ನಮ್ಮ ದಕ್ಷಿಣ ದೇಶದಲ್ಲಿ ಮಾಡ್ಕೊಂಡು ಬರ್ತಾರೆ. ಆಕ್ಚುಯಲ್ ಆಗಿ ಮಾಡೋ ಹಾಗಿಲ್ಲ ಪುರಾಣದಲ್ಲೂ. ಯಾಕೆ ನಾನು ಅಷ್ಟೂ ಪುರಾಣಗಳನ್ನ ಕೂಲಂಕಷವಾಗಿ ಅಧ್ಯಯನ ಮಾಡಿ ಸಂಶೋಧನೆ ಮಾಡಿದ್ದೀನಿ. ಆದ್ದರಿಂದ ಪುರಾಣದಲ್ಲೂ ಬರುತ್ತೆ. ನಮಗೆ ಚಾತುರ್ಮಾಸ್ಯದ ಒಂದು ವಿಚಾರ ಸುಮಾರು ಒಂದು 4-5 ಪುರಾಣಗಳಲ್ಲಿ ಡೀಟೇಲ್ ಆಗಿ ಬಂದಿದೆ. ಹಾಗಾಗಿ ಭವಿಷ್ಯ ಪುರಾಣದಲ್ಲೂ ಬರುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಚಾತುರ್ಮಾಸ್ಯದಲ್ಲಿ ಯಾವುದೇ ಶುಭ ಕೆಲಸ ಅಂದಾಗ ಮುಖ್ಯವಾಗಿ ಮದುವೆ, ಮುಂಜಿ, ಗೃಹ ಪ್ರವೇಶ ಈ ಥರದ್ದು. ಮುಂಜಿ ಮಾಡೋ ಹಾಗೆ ಇಲ್ಲ, ಸಾಮಾನ್ಯ ಜನಕ್ಕೆ ಅದು ಗೊತ್ತೇ ಇಲ್ಲ ಇವತ್ತಿನ ಜನಗಳಿಗೆ. ಯಾಕೆಂದ್ರೆ ಉಪನಯನವನ್ನ ಉತ್ತರಾಯಣದಲ್ಲಿ ಮಾತ್ರನೇ ಮಾಘ ಪಂಚಕದಲ್ಲಿ ಅಂತ ಹೇಳುತ್ತೆ. ಮಾಘ, ಪಾಲ್ಗುಣ, ಚೈತ್ರ, ವೈಶಾಖ, ಜ್ಯೇಷ್ಠ, ಮಾಘ ಪಂಚಕ ಅಂದರೆ ಆಕ್ಚುಯಲ್ ಆಗಿ ಶುಭ ಕೆಲಸ ಮಾಡಬೇಕಾದ್ದು ಇಷ್ಟೊಳಗೆನೆ. ಆದರೆ ಅಷ್ಟೊಳಗೆ ಮಾಡ್ಲಿಕ್ಕೆ ಆಗಲ್ಲ. ಯಾವಾಗಲೂ ಕಾಲ ವೈಪರೀತ್ಯದಿಂದ ಏನೂ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರನೇ ದಕ್ಷಿಣಾಯನದಲ್ಲೂ ಇಟ್ಟರೂ ಕೂಡ ಒಳ್ಳೆ ನಕ್ಷತ್ರಗಳಲ್ಲಿ, ಒಳ್ಳೆ ತಿಥಿನಲ್ಲಿ, ಒಳ್ಳೆ ವಾರದಲ್ಲಿ, ಒಳ್ಳೆ ಯೋಗ ಕರಣಗಳಲ್ಲಿ, ಒಳ್ಳೆ ಲಗ್ನ ಬಲ ಇರಬೇಕಾದ್ರೆ, ದಿನ ಶುದ್ಧಿ ಇರಬೇಕಾದ್ರೆ, ಪಂಚಾಂಗ ಶುದ್ಧಿ ಇರಬೇಕಾದ್ರೆ, ಒಳ್ಳೆ ಕಾಲದಲ್ಲಿ ರಾಹುಕಾಲ, ಗುಳಿಕಾಲ, ಯಮಗಂಡ ಕಾಲ, ಅರ್ಥಪ್ರಹ ಕಾಲ ಇರಬಾರ್ದು. ಗೌರಿ ಪಂಚಾಂಗವನ್ನು ಬಹಳ ಮುಖ್ಯವಾಗಿ ನೋಡಬೇಕು. ರೋಗಗಳಿಗೆ, ವಿಷಗಳಿಗೆ, ಜ್ವರಗಳಿಗೆ, ಕಲಹಗಳಿಗೆ ಈ ಥರದ್ದು ಇರಬಾರ್ದು. ಅಮೃತಗಳಿಗೆ, ಧನಗಳಿಗೆ, ಲಾಭಗಳಿಗೆ, ಉದ್ಯೋಗಗಳಿಗೆ ಈ ಥರದ್ದು ಇರಬೇಕು. ಹೀಗೆಲ್ಲ ನೋಡಿಕೊಂಡು ಕುಜ ಅಷ್ಟಮದಲ್ಲಿರಬಾರ್ದು, ಭೃಗು ಷಟ್ಕದಲ್ಲಿರಬಾರ್ದು, ಷಷ್ಟಾಷ್ಟ ದ್ವಾದಶದಲ್ಲಿ ಪಾಪಗ್ರಹಗಳಿರಬಾರ್ದು, ಕೇಂದ್ರ ತ್ರಿಕೋಣಗಳಲ್ಲಿ ಶುಭಗ್ರಹಗಳಿರಬೇಕು, ಲಗ್ನಕ್ಕೆ ಬಲ ಇರಬೇಕು, ಲಗ್ನ ಶುದ್ಧಿ ಇರಬೇಕು. ಹೀಗೆಲ್ಲ ನೋಡ್ಕೊಂಡಿಡಬೇಕು. ಹಾಗಾಗಿ ಈ ಒಂದು ಆಷಾಢ ಶುಕ್ಲ ಏಕಾದಶಿ ದಿನ ವಿಷ್ಣು ಶಯನ ಏನಾಗುತ್ತೆ, ಅಲ್ಲಿಂದ ಚಾತುರ್ಮಾಸ್ಯ ಪ್ರಧಾನವಾಗಿ ಶಾಸ್ತ್ರಗಳಲ್ಲಿ ಹೇಳತಕ್ಕಂಥದ್ದು ಯತಿಗಳಿಗೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿದೆ. ಯಾತಕ್ಕೆ ಅಂದರೆ ಯತಿಗಳು ಆ ಚಾತುರ್ಮಾಸ್ಯ ಬರ್ತಕ್ಕಂತಹ ಕಾಲದಿಂದ ಮುಂದಕ್ಕೆ ಮಳೆಗಾಲ ಅಂತ ಕರಿತೀವಿ ನಾವು ಅದನ್ನು. 4 ತಿಂಗಳುಗಳ ಕಾಲ. ಆ 4 ತಿಂಗಳುಗಳಿಗೂ ಯತಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಇನ್ನೊಂದು ಪದ ಏನು ಅಂದರೆ ಪರಿವ್ರಾಜಕ ಅಂತ. ಪರಿವ್ರಾಜಕ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಏನು ಎಕ್ಸ್ಪ್ಲನೇಷನ್ ಅಂದರೆ ಸರ್ವಂ ಪರಿತ್ಯಜ್ಯ ವ್ರಜತಿ ಇತ್ಯರ್ಥಃ ಅಂತ.
ಧರ್ಮಶಾಸ್ತ್ರದಲ್ಲಿ ಹೇಳುತ್ತೆ. ಸರ್ವಂ ಪರಿತ್ಯಜ್ಯ, ಎಲ್ಲವನ್ನೂ ತೊರೆದು, ಪ್ರಾಪಂಚಿಕವಾದಂತಹ ಐಹಿಕ ಸುಖ ಭೋಗಗಳನ್ನ, ಮನುಷ್ಯರನ್ನ, ವಿಷಯಗಳನ್ನ, ವ್ಯಕ್ತಿಗಳನ್ನ, ವಿಚಾರಗಳನ್ನ ಎಲ್ಲವನ್ನೂ ತೊರೆದು ಸರ್ವಂ ಪರಿತ್ಯಜ್ಯ ವ್ರಜತಿ ಇತ್ಯರ್ಥಃ. ವ್ರಜ ಗಮನೆ ಧಾತು ಅದು. ವ್ರಜತಿ ಅಂದ್ರೆ ಓಡಾಡ್ತಾನೆ, ಜನಗಳ ಹಿತಕ್ಕೋಸ್ಕರ ಓಡಾಡ್ತಾನೆ ಅವನು, ತನಗೋಸ್ಕರ ಯಾತಕ್ಕೂ ಅಲ್ಲ. ಹಾಗೂ ಯಾವಾಗ್ಲೂ ಓಡಾಡ್ಬೇಕು. ಸನ್ಯಾಸಿ ಆದವನು ಒಂದು ರಾತ್ರಿ ಒಂದು ಊರಲ್ಲಿ ಒಂದು ಜಾಗದಲ್ಲಿ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಪುರಾಣಗಳಲ್ಲಿ 2-3 ಪುರಾಣಗಳಲ್ಲಿ ಬಹಳ ಡೇಲ್ ಆಗಿ ಸನ್ಯಾಸ ಪ್ರಕರಣ ಬಂದಿದೆ. ಹಾಗಾಗಿ ಇದೆಲ್ಲವನ್ನು ನಾವು ಕೂಲಂಕಷವಾಗಿ ಲೆಕ್ಕ ಇಟ್ಕೋಬೇಕಾಗತ್ತೆ. ಇದು ಇಟ್ಕೊಂಡಾಗ ನಮಗೆ ಚಾತುರ್ಮಾಸ್ಯ ಆರಂಭ ಆಗತ್ತೆ. ಈ ಒಂದು ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನ. ಅದಾದ್ಮೇಲೆ ದ್ವಾದಶಿ ದಿನ ವಿಶೇಷವಾಗಿ ವಿಷ್ಣುವನ್ನ ಆರಾಧನೆ ಮಾಡ್ತಕ್ಕಂಥ ಏಕಾದಶಿ ದಿನನೂ, ಪ್ರತಿ ಏಕಾದಶಿನಲ್ಲೂ ಕೂಡ ವಿಷ್ಣುವನ್ನ ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥದ್ದು. ಯಾವುದೇ ಶುಭ ಕೆಲಸವನ್ನು ಮಾಡೋ ಹಾಗಿಲ್ಲ, ನಾಮಕರಣವನ್ನೂ ಮಾಡೋ ಹಾಗಿಲ್ಲ. ಏಕಾದಶಿ 11 ದಿನ ಅಕಸ್ಮಾತ್ ಆಗಿದ್ರೆ ಮಗು ಹುಟ್ಟಿ ಮಾಡೋ ಹಾಗಿಲ್ಲ. 12ನೇ ದ್ವಾದಶಿ ಆದರೂ ಕೂಡ ಮಾಡಬಹುದು. ಎಷ್ಟು ಅರ್ಥ ಮಾಡ್ಕೊಂಡಿರಿ? ಅದಾದ್ಮೇಲೆ ನಮಗೆ ಇಲ್ಲಿ ದ್ವಾದಶಿ ತಿಥಿನಲ್ಲಿ ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಾದಶಿನಲ್ಲಿ ವಾಮನ ವ್ರತ ಅಂತ ಧರ್ಮಶಾಸ್ತ್ರದಲ್ಲಿ ಇನ್ನೊಂದು ವ್ರತವನ್ನ ಹೇಳುತ್ತೆ. ಅಂದ್ರೆ ಮತ್ಸ್ಯ ಕುರ್ಮೋ ವರಾಹಶ್ಚ ನಾರಸಿಂಹೋ ವಾಮನಸ್ತತ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕಿಸ್ತತೈವಚ ಅಂತ ನಾವೇನು ಹೇಳ್ತೀವಿ, ಅದು ಕೂಡ ಇಲ್ಲಿ ನಾವು ನೋಡಿದಾಗ ವಾಮನ ಅವತಾರ ವಿಷ್ಣು ಏನು ತಾಳಿದಾನೆ, ಆ ಒಂದು ವಿಶೇಷ ಪೂಜೆಯನ್ನು ಮಾಡಬೇಕು ಅಂತ ಹೇಳುತ್ತೆ. ಆಕ್ಚುಲ್ ಆಗಿ ವಾಮನ ಜಯಂತಿ ಬರ್ತಕ್ಕಂಥದ್ದು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದ್ವಾದಶಿನಲ್ಲಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಭಾದ್ರಪದ ಶುಕ್ಲ ದ್ವಾದಶಿ ವಾಮನ ಜಯಂತಿ. ಆದರೆ ಇಲ್ಲಿ ವಿಶೇಷವಾಗಿ ಧರ್ಮಶಾಸ್ತ್ರದಲ್ಲಿ ವಾಮನ ವ್ರತವನ್ನ ಹೇಳಿರ್ತಕ್ಕಂಥದ್ದು. ಅದು ಬಿಟ್ಟು ನಮಗೆ ಆಷಾಢ ಮಾಸದ ಶುಕ್ಲ ಪಕ್ಷದ ಚತುರ್ದಶಿನಲ್ಲಿ ಹರಿಪೂಜೆ ಅನ್ನೋದನ್ನು ವಿಶೇಷವಾಗಿ ಹೇಳಿದೆ. ವಿಷ್ಣುವನ್ನು ವಿಶೇಷವಾಗಿ ಆರಾಧನೆ ಮಾಡಿ ಉಪವಾಸ ಮಾಡಬೇಕು ಅಂತ ಹೇಳಿದೆ. ಉಪವಾಸಕ್ಕೆ ನಮ್ಮಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ ಶಾಸ್ತ್ರಗಳಲ್ಲಿ, ಅದನ್ನು ಪದೇ ಪದೇ ಹೇಳ್ತಾ ಇರುತ್ತೆ. ಅದಕ್ಕೋಸ್ಕರನೇ ಉಪವಾಸ ವ್ರತವನ್ನು ಹೇಳಿದೆ ಇಲ್ಲಿ. ತದನಂತರದಲ್ಲಿ ಈ ಒಂದು ಆಷಾಢ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮಾ ತಿಥಿ ಅಂದರೆ ಹುಣ್ಣಿಮೆಯಲ್ಲಿ ನಮಗೆ ಎಷ್ಟು ವಿಶೇಷವಾದಂತಹ ದಿನ ಅದು ಅಂದರೆ ವ್ಯಾಸ ಪೂರ್ಣಿಮಾ ಅಂತ ಕರಿತೀವಿ, ಗುರು ಪೂರ್ಣಿಮಾ ಅಂತ ಕರಿತೀವಿ. ಅದಲ್ಲದೆ ಶಿವಶಯನ ವ್ರತ ಅಂತ ಕೂಡ ಅವತ್ತೇ ಇರೋದು. ಇದು ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ವಿಷ್ಣು ಶಯನ ಅನ್ನೋದನ್ನು ಕೇಳಿರ್ತಾರೆ, ಶಿವಶಯನ ವ್ರತ ಅನ್ನೋದನ್ನು ಕೇಳಿರೋದಿಲ್ಲ. ಹಾಗಾಗಿ ಏನಾಗತ್ತೆ ಅಂದ್ರೆ ಇದು ಶಿವಶಯನ ಆಗ್ತಕ್ಕಂಥದ್ದು ಈ ಒಂದು ಆಷಾಢ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮಾ ತಿಥಿನಲ್ಲಿ, ಕಾರ್ತೀಕ ಶುಕ್ಲ ಹುಣ್ಣಿಮೆನಲ್ಲಿ ಮತ್ತೆ ಶಿವನು ಮೇಲೆ ಹೇಳ್ತಾನೆ ಅನ್ನೋ ಒಂದು ಪ್ರತೀತಿ ಇರತಕ್ಕಂಥದ್ದು. ಸೊ ಹಾಗಾಗಿ ಶಿವಶಯನ ವ್ರತ, ಕೋಕಿಲಾ ವ್ರತ ಅಂತ ಇನ್ನೊಂದು ವ್ರತ ಇದೆ. ಈ ಕೋಕಿಲಾ ವ್ರತದಲ್ಲೂ ಕೂಡ ಶಿವನನ್ನ ವಿಶೇಷವಾಗಿ ಆರಾಧನೆ ಮಾಡಬೇಕು ಅಂತ ಧರ್ಮಶಾಸ್ತ್ರದಲ್ಲಿ ಹೇಳುತ್ತೆ. ಅದಲ್ಲದೆ ವಿಶ್ವೇ ದೇವ ವ್ರತ ಅಂತ ಕೂಡ ಇದೆ. ವಿಶ್ವೇ ದೇವತೆಗಳನ್ನ ವಿಶೇಷವಾಗಿ ಆರಾಧನೆ ಮಾಡಬೇಕು ಅಂತ ಹೇಳುತ್ತೆ. ಇವೆಲ್ಲದರ ಜೊತೆಗೆ ವ್ಯಾಸ ಪೂರ್ಣಿಮಾ, ವೇದವ್ಯಾಸರು ಹುಟ್ಟಿರ್ತಕ್ಕಂತಹ ಪರಮ ಪವಿತ್ರವಾದಂತಹ ದಿನ. ಯಾತಕ್ಕೆ ಇಷ್ಟು ವಿಶೇಷವಾಗಿ ಹೇಳ್ತಿದ್ದೀನಿ ಅಂದ್ರೆ, ನಾನು ಏಕಲವ್ಯ ಹಾಗೆ ದ್ರೋಣಾಚಾರ್ಯರನ್ನ ಗುರು ಅಂತ ಕನ್ಸಿಡರ್ ಮಾಡಿದ್ದ ಹಾಗೆ ನಾನು ಕೆಲವು ವ್ಯಕ್ತಿಗಳನ್ನ ನನ್ನ ಗುರುಗಳು ಅಂತ ನಾನು ಕನ್ಸಿಡರ್ ವಾಲ್ಮೀಕಿಗಳನ್ನಾಗ್ಲಿ, ವೇದವ್ಯಾಸರನ್ನಾಗ್ಲಿ, ವಸಿಷ್ಠ ವಾಮದೇವರನ್ನಾಗ್ಲಿ, ಯಾಜ್ಞವಲ್ಕ್ಯರನ್ನಾಗ್ಲಿ, ಇವರೆಲ್ಲರನ್ನೂ ಕೂಡ ಅಷ್ಟಾವಕ್ರನನ್ನಾಗ್ಲಿ, ಇವರೆಲ್ಲರನ್ನೂ ಕೂಡ ನಾನು ನನ್ನ ಒಂದು ಆಧ್ಯಾತ್ಮಿಕ ಸಾಧನೆಗೆ ಗುರು ಅಂತ ನಾನು ಕನ್ಸಿಡರ್ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ವೇದವ್ಯಾಸರು ಬಹಳ ವಿಶೇಷವಾದಂತಹ ವಿಷ್ಣುವಿನ ಅವತಾರ ಅವರು. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರ ಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಗತಾತಂ ತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧೇ ವಾಸಿಷ್ಠಾಯ ನಮೋ ನಮಃ ಅಂತ ವೇದವ್ಯಾಸರು ರಚನೆ ಮಾಡಿರ್ತಕ್ಕಂತಹ ಮಹಾಭಾರತ ಒಂದು ಮಾತಿದೆ. ಮಹಾಭಾರತ ಅಷ್ಟೂ ವೇದಗಳನ್ನು ಎಲ್ಲರೂ ಓದೋದಕ್ಕೆ ಸಾಧ್ಯ ಇಲ್ಲ. ಅನಂತಾವೈ ವೇದ ಅಂತ ವೇದಗಳು ಎಷ್ಟಿದೆ ಅನ್ನೋದು ನಮಗೂ ಗೊತ್ತಿಲ್ಲ. ಸಪ್ತಕೋಟಿ ಮಹಾಮಂತ್ರಾಹ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಮುಂದಕ್ಕೆ ಯಾವಾಗ ಅದನ್ನು ತಗೊಂಡು ಹೇಳ್ತೀನಿ ನಾನು. ಸಪ್ತಕೋಟಿ ಮಹಾಮಂತ್ರಾಹ ಅಂತ ಹೇಳುತ್ತೆ. ಆಕ್ಚುಯಲ್ ಆಗಿ ಎಷ್ಟು ಮಂತ್ರಗಳಿದೆ ಅಂದ್ರೆ, ಸಾಮಾನ್ಯವಾಗಿ ವೇದ ಓದಿರ್ತಕ್ಕಂಥ ಎಷ್ಟೋ ಜನ ಪಂಡಿತರುಗಳೇನೆ ಋಗ್ವೇದದಲ್ಲಿ 10,552 ಮಂತ್ರ ಇದೆ, ಯಜುರ್ವೇದದಲ್ಲಿ 8,000 ಮಂತ್ರಗಳಿದೆ, ಶುಕ್ಲ ಯಜುರ್ವೇದದಲ್ಲಿ ಇಂದಿಷ್ಟು ಮಂತ್ರಗಳಿದೆ, ಸಾಮವೇದದಲ್ಲಿ 2,000 ಚಿಲ್ಲರೆ ಮಂತ್ರಗಳಿದೆ, ಅಥರ್ವಣ ವೇದದಲ್ಲಿ 1,800 ಮಂತ್ರಗಳಿದೆ, ಹೀಗೆ ಹೇಳ್ತಾರೆ ಅಷ್ಟೇನೆ. ಇದೆಲ್ಲವನ್ನು ಹೊರತುಪಡಿಸು ನಮಗೆ 7 ಕೋಟಿ ಮಹಾಮಂತ್ರಗಳಿದೆ 4 ವೇದಗಳಲ್ಲಿ. ಆ 7 ಕೋಟಿ ಮಹಾಮಂತ್ರಗಳನ್ನು ಓದಿದ್ರೆ ಏನು ಪುಣ್ಯ ಬರುತ್ತೆ, ಮಹಾಭಾರತವನ್ನ ಓದಿದ್ರೆ ಅಷ್ಟೇ ಪುಣ್ಯ ಬರುತ್ತೆ. ಭಾರತೋ ಪಂಚಮೋ ವೇದ ಅಂತ ಅದಕ್ಕೆ ಕರೀತಕ್ಕಂಥದ್ದು. ಮಹಾಭಾರತವನ್ನ ನಮ್ಮ ಭಾರತ ಪ್ರಕಾಶನದವರು 36 ವಾಲ್ಯೂಮಲ್ಲಿ ಮಾಡಿದ್ದಾರೆ. ಅದನ್ನು 32+4 ಹರಿವಂಶ.
ಸಾಧ್ಯ ಆದ ನೀವೆಲ್ಲ ಓದಿ ಒಂದ್ಸತಿ, ಯಾವಾಗಲೂ ಹೇಳ್ತಾ ಇರ್ತೀನಿ. ಹಾಗಾಗಿ ಆ ರಾಮಾಯಣ ಮಹಾಭಾರತ ಇವೆರಡನ್ನ ಖಂಡಿತವಾಗಿ ನೀವು ಓದಲಿಲ್ಲ ಅಂದರೆ ಬೇಸಿಕ್ ಆಗಿ ಅದು ಏನು ಹೇಳುತ್ತೆ ಧರ್ಮಾರ್ಥ ಕಾಮ ಮೋಕ್ಷಗಳು ಅನ್ನೋದನ್ನ ತಿಳ್ಕೊಳ್ಳಿ. ನಿಮಗೆ ಬೇಕಾ ನಮಗೆ ಇನ್ಫಾರ್ಮ್ ಮಾಡಿ, ನಾನು ಬಂದು ನಿಮಗೆ ಪ್ರವಚನ ಕೊಡ್ತೀನಿ. ರಾಮಾಯಣದ ಬಗ್ಗೆ ಆಗಲಿ, ಮಹಾಭಾರತದ ಬಗ್ಗೆ ಆಗಲಿ, ಭಗವದ್ಗೀತೆ ಬಗ್ಗೆ ಆಗಲಿ, ವೇದಾಂತದ ಬಗ್ಗೆ ಆಗಲಿ, ಜ್ಯೋತಿಷದ ಬಗ್ಗೆ ಆಗಲಿ, ಧರ್ಮಶಾಸ್ತ್ರದ ಬಗ್ಗೆ ಆಗಲಿ, ನಿಮಗೇನಾದ್ರು ಬೇಕು ಅಂದರೆ ನಿಮ್ಮ ಕೈಲಾದಷ್ಟು ಜನ ಸೇರಿಸಿ. ಜನ ಮುಖ್ಯ ಅಲ್ಲ ನಮಗೆ, ಇಷ್ಟು ಕ್ವಾಂಟಿಟಿ ಮುಖ್ಯ ಅಲ್ಲ, ಕ್ವಾಲಿಟಿ ಆಫ್ ಪೀಪಲ್. ಒಬ್ಬರು ಕೂತ್ಕೊಂಡು ನಾನು ಶ್ರದ್ಧೆಯಿಂದ ಕೇಳ್ತೀನಿ ಅಂದರೂ ನಾನು ಪಾಠ ಮಾಡೋದಕ್ಕೆ, ಪ್ರವಚನ ಕೊಡೋದಕ್ಕೆ ಸಿದ್ಧನಾಗಿದೆ. ಹಾಗಾಗಿ ಈ ಒಂದು ವ್ಯಾಸ ಪೂರ್ಣಿಮೆ ದಿನ ವಿಶೇಷವಾಗಿ ವೇದವ್ಯಾಸರನ್ನ, ನಿಮ್ಮ ಗುರುಗಳನ್ನ, ಇವತ್ತಿನ ಕಾಲದಲ್ಲಿ ಗುರು ಅನ್ನೋ ಶಬ್ದ ತೀರಾ ಅಗ್ಗವಾಗಿ ಬಳಕೆ ಆಗ್ತಾ ಇದೆ. ಗುರೂಜಿ ಅನ್ಕೊಂಡು ಪಾರ್ಲೇಜಿ ಕೇಳಿದ್ವಿ ಸಣ್ಣ ವಯಸ್ಸಲ್ಲಿ ನಾವು, ಗುರೂಜಿ ಅನ್ನೋದು ಕೇಳಿರ್ಲಿಲ್ಲ. ಇತ್ತೀಚೆಗೆ ಅದು ತುಂಬಾನೇ ದುರ್ಬಳಕೆ ಆಗ್ತಾ ಇರತಕ್ಕಂತಹ ಅತ್ಯಂತ ಮಡಿವಂತಿಕೆಯ ಶ್ರೇಷ್ಠವಾದ ಪದ ಅದು. ಗುಶಬ್ದಸ್ತು ಅಂಧಕಾರ ಸ್ಯಾತ್ ಋಷಬ್ದಸ್ತ ನಿವರ್ತಕ ಅಂಧಕಾರ ನಿವರ್ತಿತ್ವಾತ್ ಗುರು ಇತ್ಯಭಿಧೀಯತೆ ಅಂತ ಗುರು ಶಬ್ದಕ್ಕೆ ಎಕ್ಸ್ಪ್ಲನೇಷನ್ ಇದೆ, ಲಕ್ಷಣ ಇದೆ. ಸೊ ಗು ಅನ್ನೋ ಶಬ್ದಕ್ಕೆ ಜ್ಞಾನದ ಅಂಧಕಾರ ಅಂತ ಅರ್ಥ. ರು ಅನ್ನೋದು ಅದನ್ನ ಹೋಗಲಾಡಿಸೋನು ಅನ್ನೋ ಅರ್ಥ. ಅಂಧಕಾರ ನಿವರ್ತಿತ್ವ, ಅಂಧಕಾರವನ್ನ ಯಾರು ಹೋಗಲಾಡಿಸ್ತಾನೆ ಆ ಕಾರಣದಿಂದ ಗುರು ಇತ್ಯಭಿಧೀಯತೆ, ಅವನನ್ನ ಗುರು ಅಂತ. ವೇದಾಂತವನ್ನ ಯಾರು ಪಾಠ ಮಾಡ್ತಾನೆ ಅವನು ಗುರು ಆಗ್ತಾನೆ ಹೊರತು ಬೇರೆಯವರೆಲ್ಲರೂ ಗುರು ಆಗಲ್ಲ. ಹಾಗಾಗಿ ನಮ್ಮ ಸ್ಕೂಲಲ್ಲೆಲ್ಲ ಪಾಠ ಮಾಡೋದು ಮೇಷ್ಟ್ರು ಅಷ್ಟೇನೆ. ಉಪಾಧ್ಯಾಯ, ಅಧ್ಯಾಪಕ, ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ ಅಧ್ಯಾಪಕ, ಆಮೇಲೆ ಉಪಾಧ್ಯಾಯ, ಉಪನ್ಯಾಸಕ, ಆಮೇಲೆ ಆಚಾರ್ಯ. ಆಚಾರ್ಯ ಅನ್ನೋದಕ್ಕೂ ಬೇರೆ ಬೇರೆ ಅರ್ಥಗಳಿದೆ. ನೀವು ಅನ್ಕೊಂಡಂಗೆಲ್ಲ ಆಚಿನೋತಿ ಶಾಸ್ತ್ರಾರ್ಥಾನ್ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಮಾಚರತೆ ತಸ್ಮಾತ್ ಆಚಾರ್ಯ ಉಚ್ಯತೆ. ಆ ಥರ ಆಚಾರ್ಯರು ಅಂತ ನಮಗೆ ಇದ್ದು ಹೋಗಿರ್ತಕ್ಕಂಥವ್ರು ನಮ್ಮ ಈ ಒಂದು ಕಲಿಯುಗದಲ್ಲಿ ಹೇಳಬೇಕು ಅಂದ್ರೆ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಶ್ರೇಷ್ಠರಾದಂತಹ ಪುರುಷರು. ನಾವು ದ್ವಾಪರ ಯುಗದಲ್ಲಿ ನೋಡಬೇಕು ಅಂದ್ರೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು. ಈ ತರ ಯಾಕೆ ಅಂದ್ರೆ ಅವರೆಲ್ಲ ಹೇಳದಂತೆ ನಡೆದಂಥವ್ರು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಿಮ್ಮ ಗುರುಗಳು ಯಾರಿರ್ತಾರೆ, ನಿಮಗೆ ವಿದ್ಯೆಯನ್ನು ಹೇಳ್ಕೊಟ್ಟಿರ್ತಕ್ಕಂತಹ ಗುರುಗಳು, ಅಂಥವ್ರನ್ನ ನೀವು ಕಂಡು ಅಂಥವ್ರ ಆಶೀರ್ವಾದವನ್ನು ಪಡೀರಿ. ಯಾಕೆ ಅಂದ್ರೆ 3 ಜನಗಳನ್ನ ಮಹಾಗುರುಗಳು ಅಂತ ಧರ್ಮಶಾಸ್ತ್ರ ಕರೆಯುತ್ತೆ. ತಂದೆನ, ತಾಯಿನ, ಮತ್ತೆ ವಿದ್ಯೆಯನ್ನು ಕಲಿಸಿದಂತಹ ಗುರುವನ್ನ. ಈ 3 ಜನ ಮಹಾಗುರುಗಳು. ಈ ಮಹಾಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇತ್ತು ಅಂದ್ರೆ ಬೇರೆ ಯಾವುದು ಆಶೀರ್ವಾದ ಇಲ್ಲದಿದ್ರೂ ಪರವಾಗಿಲ್ಲ. ಅಪರಿಹಾರ್ಯೋಹಿ ಗುರುಶಾಪಃ ಅಂತ ಭಾಸ ಒಂದ್ ಕಡೆ ಹೇಳ್ತಾನೆ, ಭಾಸ ಮಹಾಕವಿ. ಯಾವ ಶಾಪನಾದ್ರೂ ಹೋಗ್ಲಾಡ್ಸ್ಕೋಬಹುದು, ಗುರುಶಾಪವನ್ನು ಹೋಗ್ಲಾಡ್ಸ್ಕೊಳಕ್ ಆಗಲ್ಲ ಅಂತ. ಸೊ ಇವೆಲ್ಲ ಮೈಂಡಲ್ಲಿ ಇಟ್ಕೊಂಡಿದೆ. ಇದೆಲ್ಲವೂ ಕೂಡ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂಥದ್ದು. ಇನ್ನು ಆಷಾಢ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿನಲ್ಲಿ ಸಂಕಷ್ಟಹರ ಗಣಪತಿ ವ್ರತ ಬರ್ತಕ್ಕಂಥದ್ದು, ಏಕಾದಶಿ ದಿನ ಉಪವಾಸ ವ್ರತ ಬರ್ತಕ್ಕಂಥದ್ದು, ಮತ್ತೆ ತ್ರಯೋದಶಿ ದಿನ ನಮಗೆ ಪ್ರದೋಷ ವ್ರತ ಅಂದ್ರೆ ಮಾಸ ಶಿವರಾತ್ರಿ ವ್ರತ ಬರ್ತಕ್ಕಂಥದ್ದು. ಇದಿಷ್ಟು ಕೂಡ ಆಷಾಢ ಮಾಸದಲ್ಲಿ ಬರ್ತಕ್ಕಂತಹ ವ್ರತಗಳು. ಇನ್ನು ಬಹಳ ಸ್ಥೂಲವಾಗಿ ಈ ಚಾತುರ್ಮಾಸ್ಯದಲ್ಲಿ ಯಾವ್ಯಾವ ಆಹಾರವನ್ನು ನಾವು ಯಾವ ಕಾಲದಲ್ಲಿ ಯಾವ ಮಾಸದಲ್ಲಿ ಸೇವಿಸಬಾರದು ಅನ್ನೋದನ್ನ ನೋಡ್ತು ಅಂದ್ರೆ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಿಂದ ಶ್ರಾವಣ ಶುಕ್ಲ ಏಕಾದಶಿ ತನಕ ಶಾಖವ್ರತ ಅಂತ ಕರಿತೀವಿ ನಾವು ಅದನ್ನು. ಶಾಖ ಅಂತ ತರಕಾರಿ ಅಂತ ಅರ್ಥ. ತರಕಾರಿ ಲೆಕ್ಕಾಚಾರಕ್ಕೆ ಬರೋದಿಲ್ಲ ತಿನ್ನೋದಕ್ಕೆ. ಯಾತಕ್ಕೆ ಅನ್ನೋದಕ್ಕೆಲ್ಲ ಧರ್ಮಶಾಸ್ತ್ರದಲ್ಲಿ ಆಯುರ್ವೇದದಲ್ಲಿ ಬೇಕಾದಷ್ಟಿದೆ. ಅದನ್ನೆಲ್ಲ ನಾನು ನಿಮಗೆ ಡೀಟೇಲ್ ಆಗಿ ತಗೊಳ್ಳಿಕ್ಕಾಗೋದಿಲ್ಲ, ಬಹಳ ಸ್ಥೂಲವಾಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಕರ್ಕಸಿಂಹಯೋರ್ ಮಧ್ಯೆ ಸರ್ವಾನದ್ಯ ರಜಸ್ವಲ ಅಂತ ಒಂದು ಧರ್ಮಶಾಸ್ತ್ರದಲ್ಲಿ ವಾಕ್ಯ ಇದೆ. ಕರ್ಕಸಿಂಹಯೋರ್ ಮಧ್ಯೆ ಸರ್ವಾನದ್ಯ ರಜಸ್ವಲ, ಎಲ್ಲ ನದಿಗಳು ಕೂಡ ರಜಸ್ವಲೆಯಾಗಿರುತ್ತವೆ. ಅದಕ್ಕೆ ಋತು ದೋಷ ಇದೆ. ಯಾವಾಗ? ಕರ್ಕಾಟಕ ಮಾಸ ಸಿಂಹ ಮಾಸದಲ್ಲಿ. ಅದಕ್ಕೇನೆ ನದಿ ಸ್ನಾನ ನಿಷಿದ್ಧ. ಕರ್ಕಾಟಕ ಮಾಸ ಸಿಂಹ ಮಾಸದಲ್ಲಿ ಅತ್ಯಂತ ಮಳೆಗಾಲ ಆದ್ರಿಂದ ನದಿ ಸ್ನಾನ ನಿಷಿದ್ಧ, ಎಲ್ರಿಗೂ ನಿಷಿದ್ಧ. ಯತಿಗಳಿಗೂ ನಿಷಿದ್ಧ, ಬ್ರಾಹ್ಮಣ ಕ್ಷತ್ರಿಯ ಇತ್ಯಾದಿ ವರ್ಗಗಳಿಗೂ ನಿಷಿದ್ಧ, ಎಲ್ಲರಿಗೂ ಕೂಡ. ಕರ್ಕ ಸಿಂಹಯೋರ್ ಮಧ್ಯೆ ಸರ್ವಾನದ್ಯ ರಜಸ್ವಲ. ಹಾಗಾಗಿ ನಾವು ಶಾಖವ್ರತ ಯಾಕೆ ಅಂದ್ರೆ ನೀರಿಗೆ ಸ್ವಲ್ಪ ಅದು ಇದಾಗಿ ಅದೆಲ್ಲ ತರಕಾರಿ ಬೆಳೀತಕ್ಕಂತಹದ್ದಕ್ಕೂ ಕೂಡ ಒಂದಷ್ಟು ಅಫೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಆಯುರ್ವೇದ ಪಂಡಿತರುಗಳನ್ನ ನೀವು ಕೇಳ್ತಂದ್ರೆ ಇನ್ನೂ ಸ್ಪಷ್ಟವಾಗಿ ಉಲ್ಲೇಖಗಳು ಕೊಡ್ತಾರೆ ಅವರು. ಸೊ ಶಾಖವ್ರತ ಅಂತ ತರಕಾರಿಗಳನ್ನ ನಾವು ಸೇವಿಸೋ ಹಾಗಿಲ್ಲ ಆ ಒಂದು ತಿಂಗಳು, ಆಷಾಢ ಮಾಸದ ಏಕಾದಶಿಯಿಂದ ಶ್ರಾವಣ ಶುಕ್ಲ ಏಕಾದಶಿ ತನಕ. ಶ್ರಾವಣ ಶುಕ್ಲ ಏಕಾದಶಿಯಿಂದ ಭಾದ್ರಪದ ಶುಕ್ಲ ಏಕಾದಶಿ ತನಕ ದಧಿವ್ರತ ಅಂದ್ರೆ ಮೊಸರನ್ನ ಸೇವನೆ ಮಾಡೋ ಹಾಗಿಲ್ಲ. ಆ ಕಾಲದಲ್ಲಿ ಮೊಸರನ್ನ ಸೇವೆ ಮಾಡ್ತು ಅಂದ್ರೆ ಕಫ ಜಾಸ್ತಿ ಆಗತ್ತೆ, ಕಫ ವೃದ್ಧಿ ಅಂತ ಹೇಳ್ತಾರೆ.
ವಾತ ಪಿತ್ತ ಕಫ ಅಂತ ಆಯುರ್ವೇದದಲ್ಲಿ 3 ರೀತಿಯಾದಂತಹ ತ್ರಿದೋಷಗಳನ್ನು ಹೇಳ್ತಕ್ಕಂಥದ್ದೊಳಗೆ ಕಫ ವೃದ್ಧಿ ಈ ಕಾಲದಲ್ಲಿ ಬಹಳ ಜಾಸ್ತಿ ಆಗುತ್ತೆ, ಅದರಿಂದ ಅನಾರೋಗ್ಯ ಉಂಟಾಗತ್ತೆ. ಹಾಗಾಗಿ ಈ ಒಂದು ದಧಿವ್ರತ. ಇನ್ನು ಭಾದ್ರಪದ ಶುಕ್ಲ ಏಕಾದಶಿಯಿಂದ ನಮಗೆ ಆಶ್ವಯುಜ ಶುಕ್ಲ ಏಕಾದಶಿ ತನಕ ಪಯೋವ್ರತ ಅಂದ್ರೆ ಹಾಲನ್ನ ಸೇವನೆ ಮಾಡೋ ಹಾಗಿಲ್ಲ, ಹಾಲು ನಮಗೆ ವ್ರತಕ್ಕೆ ಬರೋದಿಲ್ಲ. ಕಡೆಯದಾಗಿ ಆಶ್ವಯುಜ ಶುಕ್ಲ ಏಕಾದಶಿಯಿಂದ ಕಾರ್ತಿಕ ಶುಕ್ಲ ಏಕಾದಶಿ ತನಕ ದ್ವಿದಳ ವ್ರತ, ದ್ವಿದಳ ಧಾನ್ಯ ವ್ರತ ಅಥವಾ ದ್ವಿದಳ ವ್ರತ ಅಂತ ಕರಿತೀವಿ ನಾವು. ಅಂದ್ರೆ ಕಾಳುಗಳು ಅದನ್ನು ಒಡೆದಾಗ ಬೇಳೆ ಏನಾಗುತ್ತೆ, ಅದು ಆ ಕಾಳುಗಳು ನಮಗೆ ಬರೋದಿಲ್ಲ. ಆ ಕಾಲದಲ್ಲಿ ಶಾಸ್ತ್ರ ಬರೆದಂತಹ ಕಾಲದಲ್ಲಿ ನ್ಯಾಚುರಲ್ ಆಗಿ ಆ ಕಾಲದಲ್ಲಿ ಇದೆಲ್ಲ ಬೆಳೀತಾ ಇರಲಿಲ್ಲ, ಬೆಳೆದವನು ಅಷ್ಟು ಕ್ವಾಲಿಟೇಟಿವ್ ಆಗಿ ಇರ್ತಾ ಇರಲಿಲ್ಲ. ಇದೆಲ್ಲವನ್ನು ಮೈಂಡಲ್ಲಿ ಇಟ್ಕೊಂಡು ಈ ವ್ರತಗಳನ್ನ ಮಾಡಿರ್ತಕ್ಕಂಥದ್ದು. ಚಾತುರ್ಮಾಸದಲ್ಲಿ ಯತಿಗಳು ಯಾವುದೋ ಒಂದು ಜಾಗದಲ್ಲಿ ಕೂತ್ಕೋಬೇಕು ಅಂತ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು. ಅವರು ಫಸ್ಟೇ ಚೂಸ್ ಮಾಡ್ಕೊಂಡಿರ್ತಾರೆ, ಒಂದು 3-4 ತಿಂಗಳು 4-5 ತಿಂಗಳು 5-6 ತಿಂಗಳು ಮುಂಚೆನೇ ಚೂಸ್ ಮಾಡ್ಕೊಂಡಿರ್ತಾರೆ. ಇಂಥ ಒಂದು ಮಠದಲ್ಲೋ ಅಥವಾ ಇಂಥ ಜಾಗದಲ್ಲೋ ಇಂಥ ಛತ್ರದಲ್ಲೋ ಎಲ್ಲೋ ಒಂದು ಕಡೆ ಇರಬೇಕು, ತಕ್ಕಂತೆ ಅವ್ರ ಪರಿವಾರ ಕೂಡ ಒಂದಷ್ಟು ಜನ ಇರ್ತಾರೆ. ಅಂಥ ಜಾಗಗಳಲ್ಲಿ ಶಾಸ್ತ್ರ ಚರ್ಚೆ ಆಗಬೇಕು. ಆಕ್ಚುಯಲ್ ಆಗಿ ಆಗ್ಬೇಕಾದ್ರೆ ಶಾಸ್ತ್ರ ಚರ್ಚೆ, ವ್ಯಾಕರಣ, ತರ್ಕ, ಜ್ಯೋತಿಷ್ಯ, ಧರ್ಮಶಾಸ್ತ್ರ, ವೇದಾಂತ, ಈ ಥರ ಶಾಸ್ತ್ರ ಭಾಗಗಳ ಚರ್ಚೆ ಅಂತ ಶಾಸ್ತ್ರ ಪಂಡಿತರನ್ನ ಕರೆಸಿ ಅವರು ಕೂಡ ಈ ಥರ ಚರ್ಚೆಗಳನ್ನ ಮಾಡಬೇಕು. ಮಾಡ್ತು ಅಂದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ಯಾವ್ದಾದ್ರೂ ಅಷ್ಟೇ, ಸಾಮಾನ್ಯ ಜನಗಳು ಕೂಡ ಹಳೆ ಕಾಲದಲ್ಲಿ ಬಂದು ಕುತ್ಕೊಂಡು ಕೇಳ್ತಾ ಇದ್ರು ಇದನ್ನೆಲ್ಲವನ್ನು ಕೂಡ. ಪುರಾಣವನ್ನು ಕೇಳೋದಾಗ್ಲಿ, ರಾಮಾಯಣ ಮಹಾಭಾರತವನ್ನು ಕೇಳೋದಾಗ್ಲಿ, ಶಾಸ್ತ್ರ ಭಾಗಗಳನ್ನು ಕೇಳೋದಾಗ್ಲಿ, ಚರ್ಚೆ ಆಗೋದಾಗ್ಲಿ, ವಿಚಾರ ವಿನಿಮಯ. ಚರ್ಚೆ ಅಂದ್ರೆ ವಾದ ವಿವಾದಗಳಲ್ಲ, ನೀವು ಕನ್ನಡದಲ್ಲಿ ಅಂದ್ಕೊಂಡಿರೋ ವಾದ ವಿವಾದಗಳಲ್ಲ, ವಿಚಾರ ವಿನಿಮಯ. ಇದು ಈ ಅಭಿಪ್ರಾಯದಲ್ಲಿ ಬಂದಿದೆ ಅಲ್ವಾ ಅಂತ ವಿನಮ್ರ ಭಾವದಿಂದ ಚರ್ಚೆಯನ್ನು ಮಾಡ್ತಕ್ಕಂಥದ್ದು. ಈ ಥರದ್ದು ಆಗಬೇಕು. ಈ ಥರದ್ದು ಆಗುವಂಥದ್ದಿತ್ತು ಅಂದರೆ, ಯಾವುದಾದ್ರು ಮಠಾಧಿಪತಿಗಳು, ಪೀಠಾಧಿಪತಿಗಳು ಅಥವಾ ಶಿಷ್ಯಂದುಗಳು ಈ ವಿಡಿಯೋ ನೋಡ್ತಾ ಇತ್ತು ಅಂದರೆ, ನಾನು ಚೂರು ಪಾರು ಓದಿದ್ದೀನಿ, ಜಾಸ್ತಿ ಓದಿಲ್ಲ. ಜ್ಯೋತಿಷ್ಯವನ್ನಾಗಲಿ, ವ್ಯಾಕರಣ ತರ್ಕವನ್ನಾಗಲಿ, ಪುರಾಣವನ್ನು ಅಷ್ಟೂ ಪುರಾಣಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿದ್ದೀನಿ ತಾಯಿ ಸರಸ್ವತಿ ಅನುಗ್ರಹದಿಂದ. ಧರ್ಮಶಾಸ್ತ್ರವನ್ನು 30 ವರ್ಷಗಳಿಗಿಂತ ಜಾಸ್ತಿ ಕಾಲ ಅಧ್ಯಯನ ಮಾಡಿದ್ದೀನಿ. ಏನೋ ತಕ್ಕ ಮಟ್ಟಿಗೆ ವೇದಾಂತವನ್ನು ಅಧ್ಯಯನ ಮಾಡಿದ್ದೀನಿ. ಶಾಸ್ತ್ರ ವಿಚಾರದ ಚರ್ಚೆಗೆ ಕರೆದ್ರೆ ನನಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ ಅಷ್ಟೇ. ಇದರೊಳಗೆ ಯಾವುದೇ ಒಂದು ಅಹಂಕಾರ ಇಲ್ಲ ನನಗೆ, ಅಣುಪ್ರಮಾಣದಷ್ಟು ಅಹಂಕಾರ ಇಲ್ಲ. ಹಾಗಾಗಿ ಇದಿಷ್ಟು ಕೂಡ ಆಷಾಢ ಮಾಸದಲ್ಲಿ ಬರ್ತಕ್ಕಂಥದ್ದು. ಇನ್ನು ಆಷಾಢ ಮಾಸದಲ್ಲಿ ಮನೆ ಬದಲಾಯಿಸ್ಬೋದಾ, ಬಾಡಿಗೆ ಮನೆಗೆ ಹೋಗೋದು ಅನ್ನೋದನ್ನ ಪ್ರಶ್ನೆ ತಗೊಂಡಿದ್ದಾರೆ. ಖಡಾಖಂಡಿತವಾಗಿ ಬದಲಾಯಿಸ್ಬೋದು. ನೀವು ಗೃಹ ಪ್ರವೇಶ ಮಾಡುವಂಗಿಲ್ಲ, ಮದುವೆ ಮಾಡುವಂಗಿಲ್ಲ, ಉಪನಯನ ಮಾಡುವಂಗಿಲ್ಲ ಅಂತ ಹೇಳಿದ್ರೆ ಹೊತ್ತು ಇದೆಲ್ಲ ಯಾವುದಕ್ಕೂ ಏನು ಲೆಕ್ಕಕ್ಕೆ ಬರೋದಿಲ್ಲ. ಬಾಡಿಗೆ ಮನೆ ಬದಲಾಯಿಸೋದಿದ್ರೆ ಆಷಾಢ ಮಾಸದಲ್ಲಿ ಬದಲಾಯಿಸ್ಬೋದು. ಇನ್ನು ಕೆಲವರು ನಾವು ಮದುವೆಗೆ ಜವಳಿ ತೆಗಿಬೇಕಾದ್ರೆ, ಬಂಗಾರ ತಾಳಿ ಮಾಡಿಸ್ಬೇಕಾದ್ರೆ ಆಷಾಢದಲ್ಲಿ ಮಾಡಿಸ್ಬೋದಾ ಅಂತೆಲ್ಲ ಕೇಳ್ತಾರೆ. ಅದನ್ನು ಕೂಡ ಮಾಡಿಸ್ಬೋದು, ಅದೆಲ್ಲ ಏನು ತೊಂದರೆ ಇಲ್ಲ. ಈ ಥರದ್ದೆಲ್ಲ ಮಾಡ್ಕೋಬೋದು. ನಾಮಕರಣ ಮಾಡ್ಬೋದು, ಸೀಮಂತ ಮಾಡ್ಬೋದು, ಅನ್ನಪ್ರಾಶನ ಮಾಡ್ಬೋದು. ವೆಹಿಕಲ್ಸ್ ತಗೋಬೋದಾ ಮುಖ್ಯವಾಗಿ ಕೇಳ್ತಾರೆ, ವೆಹಿಕಲ್ಸ್ ತಗೋಬೋದು, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಆದರೆ ಇದನ್ನೆಲ್ಲ ಮಾಡಬೇಕಾದ್ರೆ ನಿಮಗೆ ತಾರಾಬಲ ಚಂದ್ರಬಲ ಇರಬೇಕು. ಅದನ್ನು ಕೂಡ ವಿಡಿಯೋ ಮಾಡಿದ್ದೀವಿ ಭಾಳ ಡಿಟೇಲ್ ಆಗಿ. ತುಂಬಾ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಆ ತಾರಾಬಲ ಚಂದ್ರಬಲ ವಿಡಿಯೋನ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಜನ್ಮ ನಕ್ಷತ್ರ ಜನ್ಮರಾಶಿಗೆ, ಅಕಸ್ಮಾತ್ ಜನ್ಮ ನಕ್ಷತ್ರ ಗೊತ್ತಿಲ್ಲ ಅಂದ್ರೆ ನಾಮ ನಕ್ಷತ್ರ ನಾಮರಾಶಿಗೆ ತಾರಾಬಲ ಚಂದ್ರಬಲ ಹೊಂದಲೇಬೇಕು. ಹೊಂದಿ ಒಂದು ಒಳ್ಳೆ ಶುಭ ಸಮಯದಲ್ಲಿ ಇಂಥ ಕೆಲಸಗಳನ್ನು ನೀವು ಮಾಡ್ತಕ್ಕಂಥದ್ದು. ಹೀಗೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಹಾಗಾಗಿ ಏನಾಗುತ್ತೆ ಅಂದರೆ, ಆಷಾಢ ಮಾಸದಲ್ಲಿ ವ್ರತಗಳು ಇಷ್ಟೆಲ್ಲ ಬರುತ್ತೆ. ಆಷಾಢ ಮಾಸದಲ್ಲಿ ಶುಭ ಕೆಲಸಗಳನ್ನ ಕೆಲವನ್ನ ಮಾಡ್ಬೋದು, ಕೆಲವನ್ನ ಮಾಡಬಾರ್ದು ಅನ್ನೋದನ್ನ ತಗೊಂಡಿದ್ದೀವಿ. ಸರ್, ಆಷಾಢ ಮಾಸದಲ್ಲಿ ಮದುವೆ ಆಗಿರ್ತಕ್ಕಂಥ ನವದಂಪತಿಗಳು, ಆ ಹೆಣ್ಣು ಮಗಳು ಏನಿದ್ದಾಳೆ ಅವಳು ಅತ್ತೆಯ ಜೊತೆ ಅಥವಾ ಅತ್ತೆಯ ಜೊತೆ ಇರಬಾರ್ದು, ಅತ್ತೆಯ ಮುಖ ನೋಡಬಾರ್ದು ಅಥವಾ ಈ ತರದ್ದೊಂದು ಮಾತಿದೆ. ಹಾಗೆ ಒಂದು ವೇಳೆ ಆ ಗಂಡ ಹೆಂಡತಿ ಅತ್ತೆ ಮಾವನ ಮನೆಯಲ್ಲಿ ಇಲ್ಲದೆ ಸಪರೇಟ್ ಆಗಿ ಅತ್ತೆ ಅಪ್ಪ ಅಮ್ಮ ಊರಲ್ಲಿದ್ದಾರೆ, ನಾವು ಗಂಡ ಹೆಂಡತಿ ಇಲ್ಲಿ ಬೆಂಗಳೂರಲ್ಲಿ ಅಥವಾ ಯಾವುದೋ ಸಿಟಿಲಿ ಇರ್ತೀವಿ ಅನ್ನೋ ತರ ಇತ್ತು ಅಂದ್ರೆ, ಆಗ ಅವ್ರ ಜೊತೆಗಿರ್ಬಹುದಾ ಇರಬಾರ್ದಾ? ಈ ವಿಚಾರದ ಬಗ್ಗೆ ತುಂಬಾ ಜನಕ್ಕೆ ಗೊಂದಲ ಇದೆ. ಇದನ್ನ ದಯವಿಟ್ಟು ತಿಳಿಸ್ಕೊಡಿ ಸರ್. ಇದು ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಇವಾಗ ಮದುವೆ ಆಗಿರುತ್ತೆ, ಚೈತ್ರ ವೈಶಾಖ ಜ್ಯೇಷ್ಠ ಮಾಸಗಳಲ್ಲಿ ಮದುವೆ ಆಗಿತ್ತು ಅಂದ್ರೆ, ಪ್ರಥಮಾಷಾಢ ಅಂದ್ರೆ ಮೊದಲನೇ ಆಷಾಢಕ್ಕೆ ಮಾತ್ರ ಹೊಂದತಕ್ಕಂಥದ್ದು, ಇದು ಅಪ್ಲೈ ಆಗ್ತಕ್ಕಂಥದ್ದು. ಮೊದಲನೇ ಆಷಾಢ ಮಾಸದಲ್ಲಿ ಅತ್ತೆ ಸೊಸೆ ಒಂದೇ ಮನೆಯಲ್ಲಿ ಇರಬಾರ್ದು ಅನ್ನೋದನ್ನ ತುಂಬಾ ಕಡೆ ಹೇಳ್ತಾ ಇರ್ತಾರೆ. ನಾವು ತುಂಬಾ ಸಣ್ಣ ವಯಸ್ಸಿನ ಕೇಳ್ಕೊಂಡ್ ಬಂದಿದ್ದೀವಿ.
ಇದಕ್ಕೆ ಏನಾದ್ರು ಶಾಸ್ತ್ರದಲ್ಲಿ ಪ್ರಮಾಣ ಇದೆಯಾ ಇಲ್ವಾ ಅನ್ನೋದನ್ನ ನೋಡಕ್ ಹೋಯ್ತು ಅಂದ್ರೆ, ನಾನು ಬಹಳ ಕೂಲಂಕಷವಾಗಿ ಪರಿಶೀಲಿಸ್ತಾ ಇರ್ಬೇಕಾದ್ರೆ ಸುಮಾರು ಒಂದು 10-12 ವರ್ಷಗಳ ಕೆಳಗೋ ಅಥವಾ ಒಂದು 15 ವರ್ಷನೇ ಆಯ್ತಾನೋ ಹೆಚ್ಚು ಕಮ್ಮಿ. ಅವಾಗ ಈ ಮುಹೂರ್ತ ಚಿಂತಾಮಣಿ ಅನ್ನತಕ್ಕಂತಹ ಒಂದು ಗ್ರಂಥ, ಆ ಗ್ರಂಥದಲ್ಲಿ ದ್ವಿರಾಗಮನ ಪ್ರಕರಣಂ ಅಂತ ಇದೆ. ನಾನು ಯಾತಕ್ಕೆ ಇವೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ಶಾಸ್ತ್ರದಲ್ಲಿ ಮೋಸ್ಟ್ ಅಥೆಂಟಿಕ್ ಆಗಿ ಹೇಳಿದೆ ಅನ್ನೋದು ನೀವು ತಿಳ್ಕೊಳ್ಳಿ ಅಂತ ನಾನು ಹೇಳ್ತಿರೋದು. ಮುಹೂರ್ತ ಚಿಂತಾಮಣಿ ಅನ್ನೋ ಗ್ರಂಥದಲ್ಲಿ ಯಾಕಂದ್ರೆ ಮುಹೂರ್ತ ಭಾಗಕ್ಕೆ ಜ್ಯೋತಿಷದಲ್ಲಿ ಒನ್ ಆಫ್ ದಿ ಬೆಸ್ಟ್ ವರ್ಕ್ ಅಂದ್ರೆ ಮುಹೂರ್ತಕ್ಕೆ ಮುಹೂರ್ತ ಚಿಂತಾಮಣಿ. ಮುಹೂರ್ತ ಚಿಂತಾಮಣಿ ಇದೆ, ಮುಹೂರ್ತ ಮಾರ್ತಾಂಡ ಇದೆ, ಮುಹೂರ್ತ ಪಾರಿಜಾತ ಇದೆ, ಆಮೇಲೆ ಮುಹೂರ್ತ ಪ್ರಕಾಶ ಇದೆ, ಮುಹೂರ್ತ ದರ್ಪಣ ಇದೆ, ಮುಹೂರ್ತ ದೀಪಿಕಾ ಇದೆ, ಮುಹೂರ್ತ ರತ್ನಾವಳಿ ಇದೆ. ಇದರದ್ದೆಲ್ಲ ಬೇಕಾದಷ್ಟು ಗ್ರಂಥಗಳಿದೆ. ಮುಹೂರ್ತ ಚಿಂತಾಮಣಿ ಅನ್ನತಕ್ಕಂಥದ್ದು ಬಹಳ ವಿಶೇಷವಾದಂತಹ ಗ್ರಂಥ ಇದು. ಯಾತಕ್ಕೆ ಅಂತ ನಾವು ನೋಡಕ್ ಹೋಯ್ತು ಅಂದ್ರೆ, ಈ ಮುಹೂರ್ತ ಚಿಂತಾಮಣಿ ಅನ್ನೋದನ್ನ ರಾಮಾಚಾರ್ಯ ಅನ್ನೋರು ಬರೆದಿರ್ತಕ್ಕಂಥದ್ದು ಬಹಳ ಅತ್ಯದ್ಭುತವಾಗಿ ಸುದೀರ್ಘವಾಗಿ ಮೋಸ್ಟ್ ಅಥೆಂಟಿಕ್ ಆಗಿ ಬರೆದಿದ್ದಾರೆ. ಹಾಗಾಗಿ ಈ ಒಂದು ಮುಹೂರ್ತ ಚಿಂತಾಮಣಿನಲ್ಲಿ ವಧು ಗೃಹ ಪ್ರವೇಶ ವಿಧಿ ಅಂತ ಬರುತ್ತೆ ಮುಹೂರ್ತದ ಭಾಗದಲ್ಲಿ. ಅಲ್ಲಿ ದ್ವಿರಾಗಮನ ಪ್ರಕರಣ ಅಂತ ಒಂದು ಚಾಪ್ಟರ್ ಬರುತ್ತೆ. ಅದು ದ್ವಿರಾಗಮನ ಪ್ರಕರಣ ಬರೋದಕ್ಕೆ ಹಿಂದಿನ ಚಾಪ್ಟರ್ ಅಲ್ಲಿ ನಮಗೆ ವಧು ಪ್ರವೇಶ ಪ್ರಕರಣ ಅಂತ ಬರುತ್ತೆ. ಈ ವಧು ಪ್ರವೇಶ ಪ್ರಕರಣದಲ್ಲಿ ಹೇಳಿರ್ತಕ್ಕಂಥದ್ದು ಇದು ಏನು ಅಂದ್ರೆ, ಜ್ಯೇಷ್ಠೆ ಪತಿಜ್ಯೇಷ್ಠಂ ಅಥಾಧಿಕೆ ಪತಿಂ ಹನ್ಯಾತ್ ಇಮೆ ಭರ್ತೃಗೃಹೆ ವಧೂಹು ಶುಚೌ ಶ್ವಶ್ರು ಸಹಸ್ಯೆ ಶ್ವಶುರಂ ಕ್ಷಮೆ ತನುಂ ತಾತಂ ಅಥೋ ತಾತಗೃಹೆ ವಿವಾಹತಃ ಉದ್ವಾಹಾತ್ ಪ್ರಥಮೆ ಶುಚೌ ಯದಿ ವಸೇತ್ ಭರ್ತೃಗೃಹೆ ಕನ್ಯಕಾ ಹನ್ಯಾತ್ ತಜ್ಜನನೀಂ ಕ್ಷಯೇ ನಿಜತನುಂ ಜ್ಯೇಷ್ಠೆ ಪತಿಜ್ಯೇಷ್ಠಕಂ. ಸೊ ಇಲ್ಲಿ ಏನ್ ಅರ್ಥ ಅಂದ್ರೆ, ಉದ್ವಾಹಾತ್ ಪ್ರಥಮೆ ಶುಚೌ ಯದಿ ವಸೇತ್ ಭರ್ತೃಗೃಹೆ ಕನ್ಯಕಾ. ಒಂದು ವೇಳೆ ಈ ಒಂದು ಸೊಸೆ ಮೊದಲನೇ ಆಷಾಢದಲ್ಲಿ ಗಂಡನ ಮನೆಯಲ್ಲೇ ಮದುವೆ ಆದ್ಮೇಲೆ ಗಂಡನ ಮನೆಯಲ್ಲಿ ವಾಸ ಇತ್ತು ಅಂದ್ರೆ, ಆಗ ಹನ್ಯಾತ್ ತತ್ ಜನನೀಂ, ತನ್ನ ಅತ್ತೆಗೆ ಒಂದು ಕಷ್ಟವನ್ನ ಕೊಡ್ತಾಳೆ, ಅವಳು ತೊಂದರೆಯನ್ನ ಕೊಡ್ತಾಳೆ, ಅಥವಾ ಮರಣ ಉಂಟಾಗಬಹುದು. ಹನ್ಯಾತ್, ಹನ ಹಿಂಸಾಗಮನೆ ಧಾತು ಅದು, ಹನ ಹಿಂಸಾಗತ್ಯೋಹ ಅಂತ ಧಾತು ಅದು. ಹಾಗಾಗಿ ಏನೋ ಒಂದು ರೀತಿಯ ತೊಂದರೆ ಆಗತ್ತೆ. ಅದಕ್ಕೋಸ್ಕರನೇ ಆ ಒಂದು ಒಂದೇ ಮನೆಯಲ್ಲಿ ಅತ್ತೆ ಸೊಸೆ ನವ ದಂಪತಿಗಳಾಗಿರ್ತಕ್ಕಂತಹ ವಿಚಾರದಲ್ಲಿ ಇದು ಇರತಕ್ಕಂತಹದ್ದು. ಆಗ ಆ ಸೊಸೆ, ಹೊಸದಾಗಿ ಬಂದಿರತಕ್ಕಂತಹ ಸೊಸೆ ಮೊದಲನೇ ಆಷಾಢ ಮಾಸದಲ್ಲಿ ಇರಬಾರ್ದು ಅನ್ನೋದಕ್ಕೆ ನಮಗೆ ಮುಹೂರ್ತ ಚಿಂತಾಮಣಿ ಅನ್ನೋ ಗ್ರಂಥದಲ್ಲಿ ಪ್ರಮಾಣ ಇದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನು ಅಂದ್ರೆ, ಒಂದೇ ಮನೆಯಲ್ಲಿ ಇಬ್ರು ಇದ್ದಾಗ ಇದು ಹೊಂದತ್ತೆ. ಅಕಸ್ಮಾತ್ ಅವರು ಬೇರೆ ಊರಲ್ಲಿದ್ದಾರೆ ಅಥವಾ ಒಂದೇ ಊರಲ್ಲಿ ಬೇರೆ ಬೇರೆ ಕಡೆ ಇದ್ದಾರೆ, ಈ ತರ ಎಲ್ಲ ತಗೊಳ್ತು ಅಂದರೆ ಅವಾಗ ಇರ್ಬೋದಾ ಅನ್ನೋ ಪ್ರಶ್ನೆ ಇದೆ. ನಾನು ಬಹಳ ವರ್ಷಗಳ ಕೆಳಗೆ ತಿಳಿದಿರ್ತಕ್ಕಂತಹ ಕೆಲಸಕ್ಕೆ ಡಿಸ್ಕಸ್ ಮಾಡಿದಾಗ ಪತಿ ಪತ್ನಿಯರು ಕೂಡ ಪ್ರಥಮ ಗರ್ಭಕ್ಕೆ ಆಷಾಢ ಮಾಸದಲ್ಲಿ ಸೇರೋದು ಅಷ್ಟು ಸೂಕ್ತ ಅಲ್ಲ ಅನ್ನೋದನ್ನ ಹೇಳಿದರು. ಆಕ್ಚುಯಲ್ ಆಗಿ ಯಾವುದೋ ಒಂದು ಬಹುಶಃ ಆಯುರ್ವೇದ ಪಂಡಿತರು ಇರ್ಬೋದು, ಅದನ್ನು ಕೇಳಿದ್ದೆ ನಾನು. ಅವ್ರು ಹೀಗೆ ಹೇಳಿದರು. ತುಂಬಾ ವರ್ಷ ಆಗಿದೆ, ಅದಾಗಿ ಒಂದು 18-20 ವರ್ಷನೇ ಆಗಿದೆ. ಅದಕ್ಕೋಸ್ಕರನೇ ಕೇಳಿದಾಗ ಹೇಳಿದರು, ಪ್ರಥಮ ಗರ್ಭಕ್ಕೋಸ್ಕರ ಅಥವಾ ಗರ್ಭಾಧಾನದ ಪ್ರಥಮ ಅನ್ನೋ ದ್ವಿತೀಯನ ಯಾವ್ದಾದ್ರು ಇರ್ಬೋದು, ಗರ್ಭಾಧಾನ ಅನ್ನತಕ್ಕಂಥದ್ದು ಆಷಾಢ ಮಾಸದಲ್ಲಿ ಅಷ್ಟು ಸೂಕ್ತ ಅಲ್ಲ ಅಂತ. ಹಾಗಾಗಿ ಮತ್ತೆ ಗಾಳಿನೂ ಜಾಸ್ತಿ ಇರುತ್ತೆ, ಇನ್ಫೆಕ್ಷನ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಇವೆಲ್ಲ ಏನೇನೋ ಹಳೆ ಕಾಲದ ಲೆಕ್ಕಾಚಾರಗಳು ಇರುತ್ತೆ ಒಂದಷ್ಟು. ಟು ಬಿ ಆನ್ ದಿ ಸೇಫರ್ ಸೈಡ್ ಒಳ್ಳೆ ಅಲ್ಲ ಅನ್ನೋದನ್ನ ಶಾಸ್ತ್ರಗಳಲ್ಲಿ ಹೇಳಿದೆ. ಆದ್ದರಿಂದ ಆ ಒಂದು ಕಾಲದಲ್ಲಿ ಆದಷ್ಟು ಕೂಡ ಒಂದು ಬ್ರಹ್ಮಚರ್ಯ ವ್ರತ ಅಂತ ಹೇಳುತ್ತೆ, ಇಲ್ಲೇ ಶಾಸ್ತ್ರದಲ್ಲೇ ಹೇಳಿದೆ ಅದನ್ನು ಕೂಡ ಈ ಆಷಾಢ ಮಾಸದಲ್ಲಿ. ಹಾಗಾಗಿ ಆ ಥರ ಇದ್ದು ತದನಂತರದಲ್ಲಿ ಸಂತಾನೋತ್ಪತ್ತಿಗೆ ಮುಂದುವರಿತಕ್ಕಂಥದ್ದು ಸೂಕ್ತ ಅನ್ನೋದನ್ನು ಕೂಡ ಹೇಳುತ್ತೆ. ಆದ್ದರಿಂದ ಪತಿ ಪತ್ನಿಯರಾಗಲಿ ಅಥವಾ ಅತ್ತೆ ಸೊಸೆ ಆಗಲಿ ಯಾರೇ ಆದರೂ ಕೂಡ ಆ ಒಂದು ಮೊದಲನೇ ವರ್ಷದಲ್ಲಂತೂ ವಿಶೇಷವಾಗಿ ಒಟ್ಟಿಗೆ ಇರ್ತಕ್ಕಂಥದ್ದು ಸೂಕ್ತ ಅಲ್ಲ ಅನ್ನೋದನ್ನ ಶಾಸ್ತ್ರಗಳಲ್ಲಿ ಹೇಳಿದೆ. ಸೊ ಹಾಗಾಗಿ ಆಷಾಢ ಮಾಸದಲ್ಲಿ
ನಾವು ಜಪತಪ ಅನುಷ್ಠಾನಗಳನ್ನು ಜಾಸ್ತಿ ಮಾಡಬೇಕು. ಇದು ಬಹಳ ಇಂಪಾರ್ಟೆಂಟ್. ಆಷಾಢ ಮಾಸದಲ್ಲಿ ಯಾರನ್ನ ವಿಶೇಷವಾಗಿ ಆರಾಧಿಸಬೇಕು ಅನ್ನೋ ಪ್ರಶ್ನೆಯನ್ನು ತಗೊಂಡಿದ್ದಾರೆ. ಆಷಾಢ ಮಾಸದಲ್ಲಿ ಪ್ರಧಾನವಾಗಿ ವಿಷ್ಣುವನ್ನ ಆರಾಧನೆ ಮಾಡಬೇಕು, ಜೊತೆಗೆ ಶಿವನನ್ನ ಆರಾಧನೆ ಮಾಡಬೇಕು. ಯಾಕೆಂದ್ರೆ ವಿಷ್ಣು ಶಯನ ಶಿವಶಯನ ಎರಡೂ ಬರುತ್ತೆ. ಆಷಾಢ ಶುಕ್ಲ ಏಕಾದಶಿ ವಿಷ್ಣು ಶಯನ ಆಯಿತು ಅಂದ್ರೆ ಆಷಾಢ ಶುಕ್ಲ ಪೂರ್ಣಿಮೆಯಲ್ಲಿ ಶಿವಶಯನ ಅನ್ನೋದು ಇದೆ. ಹಾಗಾಗಿ ಪ್ರಧಾನವಾಗಿ ವಿಷ್ಣುವನ್ನ ಆರಾಧನೆ ಮಾಡ್ತಕ್ಕಂತಹದ್ದು, ಶಿವನನ್ನ ಆರಾಧನೆ ಮಾಡ್ತಕ್ಕಂತಹದ್ದು, ವೇದವ್ಯಾಸರನ್ನ, ಸಾಕ್ಷಾತ್ ವಿಷ್ಣುವಿನ ಅವತಾರವಾಗಿರ್ತಕ್ಕಂತಹ ವೇದವ್ಯಾಸರನ್ನ ಆರಾಧನೆ ಮಾಡ್ತಕ್ಕ, ಯಾಕಂದ್ರೆ ವ್ಯಾಸ ಪೌರ್ಣಮಿ ಅಂತ ಕರಿತೀವಿ ನಾವು. ಅದು ಮತ್ತೆ ನಿಮ್ಮ ಗುರುಗಳು ಯಾರು ನಿಮಗೆ ವಿದ್ಯೆಯನ್ನು ಹೇಳ್ಕೊಟ್ಟಿರ್ತಾರೆ, ಅದರೊಳಗೂ ಅಕಸ್ಮಾತ್ ನೀವೇನಾದ್ರು ವೇದಾಂತವನ್ನ ಕಲ್ತಿದ್ರಂತವನೋ ಖಂಡಿತವಾಗ್ಲೂ ಅವ್ರು ಗುರುಗಳಾಗಿರ್ತಾರೆ ನಿಮಗೆ. ಅಂಥವ್ರನ್ನ ನೀವು ಅವ್ರಿಗೆ ಏನಾದ್ರು ಕಷ್ಟ ತೊಂದರೆ ಇತ್ತು ಅಂದ್ರೆ ಅದಕ್ಕೆ ನಿಮ್ಮ ಕೈಲಾಗೋ ಸಹಾಯ ಬೇಕಾದ್ರೆ ಮಾಡ್ಬೋದು. ನೀವು ಗುರುಗಳನ್ನ ಹೇಗೆ ಆರಾಧನೆ ಮಾಡೋದು ಅಂತ ಕೇಳ್ತಾರೆ. ನೀವು ಗುರುಗಳಿಗೆ ಪಾದ ಪೂಜೆ ಮಾಡೋದು ಅನ್ನೋ ಅರ್ಥ ಅಲ್ಲ. ಅದು ಮಾಡದೇ ಇರೋದು ಪರವಾಗಿಲ್ಲ. ಅವ್ರು ಯಾವ್ದಾದ್ರು ಕಷ್ಟದಲ್ಲಿತ್ತು ಅಂದ್ರೆ ಅವ್ರಿಗೆ ಯಾವುದೇ ರೀತಿ ನೀವು ಯಾವುದೇ ರೀತಿ ಸಹಾಯ ಮಾಡ್ಲಿಕ್ಕಾಗತ್ತೆ ಆ ರೀತಿಯಾಗಿ ಹಣದ ಸಹಾಯನೋ ಅಥವಾ ಆರ್ಥಿಕವಾಗೋ, ದೈಹಿಕವಾಗೋ, ಮಾನಸಿಕವಾಗೋ ಯಾವ ಥರ ಬೇಕಾದ್ರೂ ಆ ಥರ ಸಹಾಯ ಮಾಡ್ಬೋದು. ಇದೆಲ್ಲವನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ. ಸೊ ಬಹುಶಃ ಆಷಾಢ ಮಾಸಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಇನ್ಫಾರ್ಮೇಷನನ್ನು ನಾವು ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಪ್ರಧಾನವಾಗಿ ಅಷ್ಟನ್ನು ಕೊಟ್ಟಿದ್ದೀವಿ. ಇದರ ಮೇಲೆ ನಿಮಗೇನಾದರೂ ಸಂಶಯಗಳು, ಪ್ರಶ್ನೆಗಳು ಏನಾದರೂ ಇತ್ತು ಅಂದರೆ ನೀವು ಅಲ್ಲಿ ನಂಬರ್ ಏನು ಕಾಣ್ತಾ ಇದೆ ಆ ನಂಬರ್ಗೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 7 ಗಂಟೆ ಒಳಗೆ ಫೋನ್ ಮಾಡ್ತು ಅಂದರೆ ನಾನು ನಿಮ್ಮ ಪ್ರಶ್ನೆಗಳಿಗೆ ಅಥವಾ ಸಂಶಯಗಳಿಗೆ ಯಥಾಶಕ್ತಿ ಯಥಾಮತಿ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸರ್ವೇ ಸುಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.